ಪ್ರೀತಿಯ ವಿದ್ಯಾರ್ಥಿ ಪಬ್ಲಿಕ್ ನ್ಯೂಸ್ 18 ವತಿಯಿಂದ ನಡೆಸಲಾಗುವ ವ್ಯಕ್ತಿ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಲ್ತಾಫ್ ಹುಸೇನ್ ಹಳ್ಳೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಇನ್ಯಾಕ್ ತಡ ವೀಕ್ಷಕರೇ, ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಈಗಲೇ ಆರಂಭಿಸೋಣ. ಇವರ ಮುಂದಿನ ಯೋಚನೆ ಏನು, ಅಭಿವೃದ್ಧಿ ಕಾರ್ಯಗಳೇನು, ಇವರ ದೃಷ್ಟಿಕೋನ ಏನು, ಚುನಾವಣೆಯ ಭರವಸೆಗಳೇನು ಏನೇನು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸರ್ 1995ರಿಂದ 2000ವರೆಗೂ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಹಾಗೆಯೇ 1996ರಿಂದ 2001ರವರೆಗೂ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿದ್ದರು. ಹಾಗೆ ಡೆಪ್ಯೂಟಿ ಮೇಯರ್ ಆಗಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಸರ್. ನಿಮಗೆ ಇನ್ನೊಂದು ಬಾರಿ ನಮ್ಮ ಈ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಏನು ಸರ್? ನನ್ನ ಕುಟುಂಬಕ್ಕೆ ಒಂದು ವ್ಯಾಪಾರಸ್ಥರ ಮನೆಯಿಂದ ನಾನು ಬಂದಿದ್ದೆ. ಹಾಗೂ ನಮ್ಮ ತಂದೆಯವರು ನಮ್ಮ ಎಲ್ಲ ಫ್ಯಾಮಿಲಿ ಒಳಗೆ ಒಕ್ಕಲ್ತನ, ಒಂದು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ, ಹಾಗೂ ನಮ್ಮ ಮೇನ್ ಮನಿ ಬಿಸ್ನೆಸ್ ಅದು ಸ್ಕ್ರ್ಯಾಪ್ ಬಿಸ್ನೆಸ್. ಆ ಬಿಸ್ನೆಸ್ಲಿಂದ ನಾನು ಇವತ್ತು ನಮ್ಮ ತಂದೆಯವ್ರ ಜೊತೆ ಬಿಸ್ನೆಸ್ನಲ್ಲಿ ಇದ್ದೆ. ಜೊತೆಗೆ ಸ್ವಲ್ಪ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು. ತಂದೆಯವರು ಸ್ವಲ್ಪ ಸಮಾಜ ಸೇವೆಯಲ್ಲಿ ಅವರ ಒಂದು ದೊಡ್ಡ ವ್ಯಕ್ತಿಯಾಗಿ ಸಮಾಜ ಸೇವೆ ಸಲ್ಲಿಸಿದ್ರು. ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಆಯ್ತು, ಆಜಾದ್ ಬ್ಯಾಂಕ್ ಆಯ್ತು. ಮತ್ತು ತಂದೆಯವರ ಸ್ವಲ್ಪ ಒಂದು ಹೆಸರಾದಂಥ ವ್ಯಕ್ತಿ ಇದರಿಂದ ನಮ್ಮ ಮನೆಗೆ ಕೆಲವರು ಲೀಡರ್ಸ್ ಬಂದು ಹೋಗ್ತಿತ್ತು. ಇಲೆಕ್ಷನ್ ಆಗಲಿ ಇನ್ನು ಹುಬ್ಳಿಗೆ ಬಂದಾಗ ಆವಾಗಿಂದ ದೊಡ್ಡ ಲೀಡರ್, ರಾಜಮಠದ ದೊಡ್ಡ ಲೀಡರ್ ನಮ್ಮ ಮನೆಗೆ ಬಂದು ವಿಸಿಟ್ ಕೊಟ್ಟು ಯಾವುದೋ ಚಹಾ ಆಯ್ತು, ಊಟ ಆಯ್ತು, ನಮ್ಮ ಮನೆಗೆ ಬಂದು ಹೋಗ್ತಿತ್ತು. ಆವಾಗಿಂದ ನಮ್ಮ ಲೀಡರ್ಸ್ಗಳು ಬರೋದು, ನಮ್ಮ ತಂದೆಯವ್ರಿಗೆ ರಾಜಕೀಯದೊಳಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ನಮಗೆ ಸ್ವಲ್ಪ ರಾಜಕೀಯ ಇಂಟ್ರೆಸ್ಟ್ ಸ್ವಲ್ಪ ಆವಾಗಿಂದ ಶುರು ಆಗಿದೆ. ಆ ನಂತರ ನಮ್ಮ ಫ್ರೆಂಡ್ಸ್ ಇದ್ದರು, ನಮ್ಮ ಫ್ರೆಂಡ್ಸ್ ವಿಜಯ್ ಅಂಥೇಳಿ ನನ್ನ ಭಾಳ ಚೈಲ್ಡ್ಹುಡ್ ಫ್ರೆಂಡ್. ಅವ್ರ ತಂದೆ ಅಂತ ಶಿವಾನಾಯ್ಕರು, ಅವರೊಬ್ಬರು ದೊಡ್ಡ ಲೀಡರ್ ಇಲ್ಲಿ. ಅವರು ಇಂದ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸೇವೆ ಸಲ್ಲಿಸಿದ್ರು. ಅವ್ರ ಮನೆಗೆ ಮುಖ್ಯಮಂತ್ರಿ ಆಯ್ತು, ಇವತ್ತು ಪ್ರಧಾನಮಂತ್ರಿ ಆದಂಥ ವ್ಯಕ್ತಿಯವ್ರ ಮನೆಗೆ ಬಂದೋಗಿದ್ದಾರೆ. ಅವಾಗಿಂದ ಮನೆಯಲ್ಲಿಂದ ನಾವು ಸ್ವಲ್ಪ ರಾಜಕೀಯ ಪ್ರಾರಂಭ ಮಾಡಿದ್ವಿ. ನಂತರ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯಿತು. ಹತ್ಯೆ ಆದ ನಂತರ ಹುಬ್ಳಿ ಬಂದು ಕರೆ ಕೊಟ್ಟಿದ್ವಿ. ಅವನ್ನೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹುಬ್ಳಿಗೆ ಅಂಗಡಿ ಬಂದ್ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಆ ದಿವಸ ರಾಜೀವ್ ಗಾಂಧಿ ಹತ್ಯೆ ಆಗಿದ್ರು, ಹುಬ್ಳಿ ಬಂದ್ ಮಾಡಿ ಅಂತೇಳಿ. ಆವಾಗ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿ ಸಂಜೀವ್ ಮಠ ಕುಂದರ್ಸಿ ನಮ್ಗೆ ಮತ್ತೆ ಬಿಡುಗಡೆ ಮಾಡಿದರು. ಆವಾಗಿಂದ ರಾಜಕೀಯ ಒಳಗೆ ನಾವು ಕಾಲಿಟ್ಟಿದ್ದು, ಇನ್ನೂ ಮಠ ರಾಜಕೀಯ ಒಳಗೆ ಇದೆ. ಅಂದ್ರೆ ಸರ್, ನಿಮ್ಮ ತಂದೆಯವರು ಸ್ವ ಇಚ್ಛೆಯಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ರು. ರಾಜಕೀಯಕ್ಕೆ ಬರ್ಲಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಇಷ್ಟ ಇರಲಿಲ್ಲ. ಅದಕ್ಕೆ ನಾವು ಅದಕ್ಕೆ ಬೆಳೆಸ್ಕೊಂಡು ಇವತ್ತು ರಾಜಕೀಯ ಅವ್ರ ತಂದೆಯವ್ರದ ಆಶೀರ್ವಾದ ಆಯ್ತು, ತಂದೆಯವರ ಕೆಲವು ಲೀಡರ್ಸ್ ಸ್ನೇಹ, ಅದರಲ್ಲಿ ನಾವು ಬೆಳೆಸ್ಕೊಂಡು ಇವತ್ತು ರಾಜಕೀಯನಾಗ ನಾವು ಮುಂದುವರಿಸ್ತಾ ಇದ್ದೀವಿ. ಅಚ್ಚಾ ಸರ್, ತಂದೆಯವರ ಆಸೆಯನ್ನ ನೀವು ರಾಜಕೀಯಕ್ಕೆ ಬಂದು ಅವರ ಆಸೆಯನ್ನ ಈಡೇರಿಸಿದಿರಿ. ಅವರು ಸ್ವ ಇಚ್ಛೆಯಿಂದ ಸಾಮಾಜಿಕ ಕಾರ್ಯಗಳಲ್ಲೇ ತೊಡಗಿಸ್ಕೊಳ್ತಾ ಇದ್ರು. ಅನೇಕ ಮುಖಂಡರೆಲ್ಲ ನಿಮ್ಮ ಮನೆಗೆ ಆವಾಗ ಬರ್ತಾ ಇದ್ರು ಸರ್. ಅದರಿಂದ ನೀವು ಒಂದು ರೀತಿ ಪ್ರೇರಣೆ ಹೊಂದಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಿ ಅನ್ಕೋತೀವಿ ಸರ್. ನಿಮ್ಮ ಈ ರಾಜಕೀಯಕ್ಕೆ ಬರಲಿಕ್ಕೆ ಮುಖ್ಯವಾಗಿ ಒಂದು ಪ್ರೇರಣೆ ಅಂದ್ರೆ ನಿಮ್ಮ ತಂದೆಯವರೇ ಅಂತ ಹೇಳ್ತೀರಾ ಸರ್, ಅಥವಾ ಅವರವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ವ್ಯಕ್ತಿತ್ವ? ಅಲ್ಲ, ತಂದೆಯಕ್ಕಿಂತ ನಮ್ಮ ಆಗಲೇ ಹೇಳಿದ ನಮ್ಮ ಸ್ನೇಹಿತರು ತಂದೆ ಶಿವಾನಾಯ್ಕ ಅಂತ ಹೇಳಿ ಅವ್ರಿಗೆ ಪಾಲನೆ ಮಾಡಿ, ಆ ನಂತರ ನಮ್ಮ ಹಿಂದಿಂದ ಈ ಭಾಗದ ಸಂಸದರು ಹಾಗೂ ನಮ್ಮ ರಾಜ್ಯದ ಒಂದು ಪರಭಾವಿ ಮಂತ್ರಿ ಆದಂಥ ದಿವಂಗತ ಸನ್ಮಾನ್ಯ ಡಿ.ಕೆ. ನಾಯ್ಕರ್ ಸಾಹೇಬರು, ಅವ್ರಿಗೂ ಸುಧಾ ನಾವು ಫಾಲೋ ಮಾಡಿ ಅವರ ಆಶೀರ್ವಾದದಿಂದ ನಾವು ಕಾರ್ಪೊರೇಟರ್ ಟಿಕೆಟ್ ಪಡ್ಕೊಂಡು ಕಾರ್ಪೊರೇಟರ್ ಆಗಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಹಾಗೆ ಇಂಟ್ರೆಸ್ಟ್ ಬೆಳ್ಕೊಂಡು ಇವತ್ತು ನಾನು ರಾಜಕೀಯ ಜನಸೇವೆ ಒಳಗೆ ಅದೀನಿ. ನೀವು ಈ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಸರ್? ಅಲ್ಲ, ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಸೆಕ್ಯುಲರ್ ಜಾತ್ಯತೀತ ಪಕ್ಷ ಅಂಥೇಳಿ ಅವಾಗ ಎಲ್ಲರೂ ನಮ್ಮ ಸ್ನೇಹಿತರು ಆಯ್ತು, ಎಲ್ಲ ದೊಡ್ಡತ್ತು. ಅವಾಗ ಕಾಂಗ್ರೆಸ್ ಪಕ್ಷದ ಬಿಟ್ಟು ಬೇರೆ ಪಕ್ಷ ಇರಲಿಲ್ಲ. ಅಂದರೆ ಜನತಾ ಪಾರ್ಟಿ ಇತ್ತು. ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೆಚ್ಚಿಗೆ ಇದ್ದರು, ಕಾಂಗ್ರೆಸ್ ಪಕ್ಷನೇ ಇತ್ತು. ಈ ಕಡೆ ಭಾಗದಲ್ಲಿ ಹಲವಾರು ನಮ್ಮ ಅನ್ಡಿವೈಡೆಡ್ ಧಾರವಾಡ ಡಿಸ್ಟಿಕ್, ಅಂದರೆ ಈಗ ಹಾವೇರಿ ಆಯ್ತು, ಗದಗ, ಧಾರವಾಡ ಜಿಲ್ಲಾ, ಅಖಂಡ ಧಾರವಾಡ ಜಿಲ್ಲೆಯೊಳಗೆ ಕಾಂಗ್ರೆಸ್ದ ಹೆಚ್ಚಿನ ಶಾಸಕರಿದ್ದರು, ಕಾಂಗ್ರೆಸ್ ಪ್ರಭಾವಿ ನಾಯಕರಿದ್ದರು. ಅಂತಾಗ ನಾವು ನೋಡಿ ಕಾಂಗ್ರೆಸ್ ಪಕ್ಷಗಳು ಬೆಳ್ಕೊಂಡು ಬಂದ್ವಿ. ಹಂತ ಹಂತವಾಗಿ ನಿಮ್ಮ ರಾಜಕೀಯ ಬೆಳವಣಿಗೆ ಹೇಳಿ ಸರ್. ಯಾವ್ಯಾವ ಸ್ಥಾನದಲ್ಲಿದ್ರಿ ನೀವು?
ನಾ ಹಿಂದೆ ಇದು ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿ ನೆಕ್ಸ್ಟ್ ನಾನು 1996ರಲ್ಲಿ ಯುವ ಕಾಂಗ್ರೆಸ್ 95ನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದೆ. ಅಧ್ಯಕ್ಷ ಆದ ನಂತರ ನನ್ನ ಹೋರಾಟ ಮುಂದುವರಿತು. ನಾವು ಜನಸೇವೆನೊಳಗೆ ಎಲ್ಲ ಇದ್ದೆ. ನೆಕ್ಸ್ಟ್ ನನಗೆ ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಕಾರ್ಪೊರೇಷನ್ ಎಲೆಕ್ಷನಲ್ಲಿ ನಾನು ಕೇಳಿದ ಜಲೆ ಒಂದು ಟಿಕೆಟ್ ಸಿಕ್ತು, ನಾನು ವಿನ್ ಆದೆ. ಆನಂತರ ನಾನು ಕಾರ್ಪೊರೇಟರ್ ಆಗಿ ಜನದ ಸೇವೆ ಮಾಡಿ ಕಂಟಿನ್ಯೂ ಕಾರ್ಪೊರೇಷನ್ನಲ್ಲಿ ಪಕ್ಷದ ಒಂದು ಹೌಸ್ ಲೀಡರ್ ಅಂತೇಳಿ ನಾನು ಸಭಾನಾಯಕ ಅಂತೀರಿ ಆಗಿ ಸತತ 3 ವರ್ಷ ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿ ಕೊನೆ ವರ್ಷ 2001 ಮಟ್ಟ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಉಪಮೇಯರ್ ಆಗಿ ಕೆಲಸನ ಸೇವಾ ಸಲ್ಲಿಸಿದ್ದೇನೆ. ಈಗ ನೀವು ಹೇಳಿದ್ರಿ ಸರ್ ಕಾರ್ಪೊರೇಟರ್ ಆಗಿದ್ರಿ ಅಂತ ಹೇಳಿ, ಆವಾಗ ಹಲವಾರು ಜನಸೇವೆಯನ್ನ ಮಾಡಿದ್ದೀನಿ ಅಂತ ಹೇಳಿದ್ರಿ ಸರ್. ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮಾಡಿದ್ರಿ ಆಗಿನ ಕಾಲದಲ್ಲಿ? ಅವಾಗೆಲ್ಲ ಹುಬ್ಳಿ ಮತ್ತು ನಾವೆಲ್ಲ ಬೆಳಿತಿದ್ವಿ. ಇನ್ನೂ ಅಷ್ಟು ಈ ಪರಿ ಅವಾಗ ಇರಲಿಲ್ಲ. ಆವಾಗ ನಮ್ಮ ಬಜೆಟ್ ಕಡಿಮೆ. ಅಂಥ ಸಮಯದಲ್ಲಿ ಹುಬ್ಳಿ ಅಂದರೆ ಅವಾಗ ಇನ್ನೂ ಹುಬ್ಳಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚಿನ ಒತ್ತಡ ಕೊಟ್ಟು ಹುಬ್ಳಿಗೆ ಹೊಸ ಏನು ಡೆವಲಪ್ಮೆಂಟ್ ನಾವು ಬೇರೆ ಬೇರೆ ಜಿಲ್ಲೆ ನೋಡಿ ರೋಡ್ಸ್ ಆಯ್ತು, ಯು ಜಿ ಟಿ ಲೈನ್ ಆಯ್ತು, ಹಳೆ ಯು ಜಿ ಟಿ ಲೈನ್ ತೆಗೆದು ಹೊಸ 1 ಫುಟ್ ಆಯ್ತು, 2 ಫುಟ್ ಆಯ್ತು. ಮತ್ತು ನೀರಿನ ಸಮಸ್ಯೆ ಭಾಳ ಇತ್ತು ರೀ. 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ನೀರು ಬರ್ತಿತ್ತು. ಆವಾಗ ನಾವು ಹೊಸ ಒಂದು ಯೋಜನೆ ಮಾಡಿ ನನ್ನ ವಾರ್ಲಿಂದ ಫಸ್ಟ್ ಪ್ರಾರಂಭ ಮಾಡಿದೆ. ನಾನು ಬೋರ್ ಕನೆಕ್ಷನ್ ಕೊಟ್ಟು ಮನೆಗೆ ಟ್ಯಾಪ್ ಕೊಟ್ಟು ದಿವಸ 2-3 ಬಾರಿ ಬೋರಿನ ನೀರು ಬಿಟ್ಟು 24 hours ನೀರು ಬೋರಿನ ಬರೋಂಗೆ ನನ್ನ ವಾರ್ಡ್ನಲ್ಲಿ ಮಾಡಿದೆ. ಆನಂತರ ಎಲ್ಲ ವಾರ್ಡ್ನಲ್ಲಿ ಅದೇ ಪ್ರಾರಂಭ ಮಾಡಿದರು. ಮತ್ತು ಸ್ವಚ್ಛತೆಗೆ ನಾನು ಭಾಳ ಒತ್ತಡ ಕೊಟ್ಟಿವಿ. ಆವಾಗ ಜನಸಂಖ್ಯೆನ ಕಡಿಮೆ, ವಾರ್ಡ್ ಸಣ್ಣ. ಅವಾಗ ಏನು ಫಂಡ್ ಇರ್ತಿತ್ತು ಅಂಥ ಫಂಡಲ್ಲಿ ಅವಾಗ ನಾವು ಪಕ್ಷ ಭಾಳ ಈಗ ನಾವು ಪಕ್ಷ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅವಾಗೆಲ್ಲ ನಾವು ಅಭಿವೃದ್ಧಿ ಕೆಲಸ ಆದರೆ ಎಲ್ಲ ಪಕ್ಷದವರು ಒಂದು ಅಣ್ಣ ತಮ್ಮಂಗಿದ್ದ ಪ್ರೀತಿಲಿ ಎಲ್ಲ ವಾರ್ಡ್ನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಹುಬ್ಳಿ ಧಾರವಾಡ ಒಂದು ಅವಾಗ ವಾಣಿಜ್ಯ ನಗರಿಯಾಗಿ ಬೆಳೀತಾ ಇದೆ. ನೆಕ್ಸ್ಟ್ ಅಲ್ಲಿ 2092ರಿಂದ 90ರಿಂದ ಏನು ಇಲ್ಲಿ ಕೋಮುಗಲಭೆ ಹೆಚ್ಚಿಗೆ ಆಗಕ್ಕೆ ಪ್ರಾರಂಭ ಆಗಿತ್ತು. ಅದು ಈದ್ಗಾ ಇಶ್ಯೂ ಹುಬ್ಳಿ. ಅವಾಗ ನಮ್ಮ ವಾಣಿಜ್ಯ ನಗರಿ ಛೋಟಾ ಬಾಂಬೆ ಅಂತಿದ್ದು ನಮ್ಮ ಹುಬ್ಳಿ. ಆನಂತರ ನಮ್ಮ ವ್ಯವಹಾರನು ಗದಗ ಆಯ್ತು, ಹಾವೇರಿ ಆಯ್ತು, ರಾಣಿಬೆನ್ನೂರು, ದಾವಣಗೆರೆಗೆ ಶಿಫ್ಟ್ ಆಯಿತು. ಇಲ್ಲಿ ವ್ಯಾಪಾರ ಕಡಿಮೆ ಆಯಿತು. ಆವಾಗ ಕೋಮುಗಲಭೆ ವರ್ಷಕ್ಕೆ 2 ಸರ್ತಿ ಕರ್ಫ್ಯೂ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ಇದೆಲ್ಲ ಹೋಗ್ಬೇಕು, ನಾವೆಲ್ಲ ಅಣ್ಣ ತಮ್ಮಂಗೆ ಬಾಳೆ ಮಾಡ್ಬೇಕು ಅಂತೇಳಿ ಅವಾಗೆಲ್ಲ. ಯಾವ ವರ್ಷದಲ್ಲಿ ಸರ್ ಕರ್ಫ್ಯೂ ಆಗ್ತಿರೋದು? ಬಿಫೋರ್ ನಾವು ಕಾರ್ಪೊರೇಟರ್ ಯಾಕಂದ್ರೆ 90ರಿಂದ 95, 94 ಮಟ್ಟ ಅಂತೂ ಭಾಳ ಕರ್ಫ್ಯೂ ಆಗ್ತಿತ್ತು. 15 ಆಗಸ್ಟ್ ಬಂದ್ರೆ ಕರ್ಫ್ಯೂ, 26 ಜನವರಿ ಬಂದ್ರೆ ಕರ್ಫ್ಯೂ. ವರ್ಷಕ್ಕೆ 2 ಸರ್ತಿ ಕರ್ಫ್ಯೂನು ನೋಡೋದಾಗ್ತಿತ್ತು. ಅವಾಗ ನಾ ಇದ್ದಂಥ ಪ್ರದೇಶ ಅಂದ್ರೆ ಕಮರಿಪೇಟೆ. ಅದು ಬಟ್ ಸೆನ್ಸಿಟಿವ್ ಏರಿಯಾ ಇತ್ತು. ಒಂದು ಕೋಮಿನ ಜನ 2 ಕೋಮು ಗಲಭೆ ಆಗೋದು ಹೆಚ್ಚಿಗೆ ಅಲ್ಲಿಂದ ಪ್ರಾರಂಭ ಆಗ್ತಿತ್ತು ಹುಬ್ಳಿ ಒಳಗೆ. ಇವತ್ತು ಕಮರಿಪೇಟ್ನಲ್ಲಿ ಏನಾಗ್ತಿತ್ತು ಅಂದ್ರೆ ಅದು ಹುಬ್ಳಿ ಧಾರವಾಡನಲ್ಲಿ ಆಗಿಬಿಡ್ತಿತ್ತು. ಅಂಥ ಸಂದರ್ಭದಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಂಧವರು, ವಿಶೇಷವಾಗಿ ನಮ್ಮ SSK ಸಮಾಜದವರು ನಮ್ಮ ಕೂಡ ಭಾಳಷ್ಟು ನನ್ನ ಪ್ರೀತಿಯಿಂದ ನೋಡ್ತಿದ್ರು. ಅವ್ರನ್ನ ಆಗಿ ಭಾಳಷ್ಟು ನಮ್ಮ ಹೋಳಿ ಹಬ್ಬ ಆಯ್ತು, ಈ ಗಣೇಶ ಚತುರ್ಥಿ ಆಯ್ತು. ಆವಾಗ ಗಣೇಶ್ ಹೋಗ್ಬೇಕಂದ್ರೆ ಭಾಳಷ್ಟು ಪೊಲೀಸ್ ಬಂದೋಬಸ್ತ್ ಇರ್ತಿತ್ತು. ಹೋಳಿ ಹಬ್ಬ ಆಚರಿಸ್ಬೇಕಂದ್ರೆ ನಮ್ಗಿಂತ ಹೆಚ್ಚಿಗೆ ಪೊಲೀಸ್ ಇರ್ತಿತ್ತು. ಇದೆಲ್ಲ ನಾವು ನೋಡಬಾರ್ದು. ನಾವು ಅಣ್ಣ ತಮ್ಮಗಳಿಂದ ಹಬ್ಬ ಆಚರಿಸ್ಬೇಕು, ಹೋಳಿ ಹಣ್ಣೆ ಆಚರಿಸ್ಬೇಕಂತೇಳಿ ಒಂದಾಗಿ ಅವಾಗಿಂದ ಇನ್ನೂ ಮಟ್ಟ ನಾವು ಯಾವ ಅಣ್ಣ ತಮ್ಮಂಗೆ ಹೋಳಿ ಆಚರಿಸ್ತೀವಿ. ನಮ್ಮ ಹಬ್ಬ ಬಂದ್ರೆ ಅವರು ಬಂದು ನಮ್ಮ ಮಾಲಾರ್ಪಣೆ ಮಾಡ್ತಾರೆ. ನಮ್ಮ ಹಬ್ಬ ಅವ್ರ ಹಬ್ಬ ಬಂದ್ರೆ ನಾವು ಅವ್ರಿಗೆ ವೆಲ್ಕಮ್ ಮಾಡಿ ಕಾಮಣ್ಣ ನಮ್ಮ ಮುಂದೆ ಕಳಿಸ್ತೀವಿ. ಗಣೇಶ ಚತುರ್ಥಿ ಒಳಗೆ ನಮ್ಮ ಮಸೀದಿ ಒಳಗೆ ನಮ್ಮ ಮನೆಯಾಗ ಅಂದ್ರೆ ಗಣೇಶ್ ಹೋಗುವಾಗ ನಾವು ನಿಂತು ಕಳಿಸ್ತೀವಿ. ಅದಕ್ಕೆ ಅವ್ರ ಗಣೇಶ್ ಮಂಡಲ ಸದಸ್ಯರಿಗೆ, ಅವರ ಅಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಅವಾಗಿನ ಇನ್ನೂ ಮಟ್ಟ ನಾವು ಏನೈತಿ ನಮ್ಮ ಕಮರಿಪೇಟೆ ಪ್ರದೇಶ ಇವತ್ತು ನೋಡೋಂಗಾಗಿದೆ. ಅಣ್ಣ ತಮ್ಮಂಗದೀವಿ ನಾವು. ನಮ್ಮ ನೋಡಿ ನಮ್ಮ ಕಮರಿಪೇಟೆ ಪ್ರದೇಶ ನೋಡಿ ಇವತ್ತು ಹುಬ್ಳಿ ಧಾರವಾಡ ಶಾಂತ ಆಗಿದೆ. ಅದು ಈಗಲೂ ಆ ವ್ಯವಸ್ಥೆ ಈಗಲೂ ಜಾರಿಯಲ್ಲಿ ಇದೆನಾ ಸರ್? ಹಿಂದೂ ಮುಸ್ಲಿಂ ಭಾವೈಕ್ಯತೆ ಏನ್ ಹೇಳಿದ್ರಿ ಅಲ್ಲ, ಅದು ಇವಾಗ ಸದ್ಯದ ಪರಿಸ್ಥಿತಿನಲ್ಲೂ ಜಾರಿಯಲ್ಲಿ ಇದೆನಾ ಸರ್? ಜಾರಿ ಇದೆ. ಇವಾಗ ನಮ್ಮ ಹಬ್ಬ ಬಂದ್ರೆ 2 ಹಬ್ಬಕ್ಕೆ ನಾವು ನಿಂದಿರ್ತೀವಿ, ನಮ್ಮ ಹಬ್ಬ ಬಂದ್ರೆ ಅವರು ಬಂದು ನಿಂದಿರ್ತಾರೆ. ಬರೀ ಕಮರಿಪೇಟೆನಲ್ಲಿ ಅಷ್ಟೇ ಹೇಳ್ತಿದ್ದೀರಾ ಸರ್ ಅಥವಾ ಹುಬ್ಬಳ್ಳಿ? ಹುಬ್ಳಿ ಇದನ್ನ ನಾವು ಅಲ್ಲಿಂದ ಪ್ರಾರಂಭ ಮಾಡಿ ಜನ ನೋಡಿ ನೆಕ್ಸ್ಟ್ ನಾವು ಏನು ಮಾಡಿದ್ವಿ, 3000 ಮಕ್ಕಳಿಂದ ನಮ್ಮ ಇಂಡಿ ಪಂಪ್ ಕಡೆ ಹಜರತ್ ಸೈಯದ್ ಪ್ರದೇಶ ದರ್ಗಾವರೆಗೆ ನಾವು ಪಾದಯಾತ್ರೆ ಮಾಡ್ತಿದ್ವಿ ಎಲ್ಲ ಹಿಂದೂ ಮುಸ್ಲಿಂ ಕಡೆ. ಫಸ್ಟ್ ಒಂದು. ಸೆಕೆಂಡ್ ವರ್ಷ ಸೈಯದ್ ಪ್ರದೇಶ ದರ್ಗಾಲಿಂದ 3000 ಮಟ್ಟ ನಾವು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಪಕ್ಕದವ್ರು ನಾವು ಪಾದಯಾತ್ರೆ ಮಾಡಿ ಒಂದು ಸಂದೇಶ ಕೊಡ್ತಿದ್ವಿ. ಎಲ್ಲರ
ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ. ಇನ್ನು ಅವಾಗಿಂದ ಇನ್ನೂ ಮಟ್ಟ ನಮ್ಗೆ ಯಾವ ದೊಡ್ಡ ಪ್ರಮಾಣದಲ್ಲಿ ಆಯ್ತು ಕೋಮು ಗಲಭೆ ಮತ್ತು ಇನ್ನೂ ಹುಬ್ಳಿ ಒಳಗೆ ನಾವು ಕರ್ಫ್ಯೂ ನೋಡಿಲ್ಲ. ಅಂದ್ರೆ ನಿಮ್ಮ ಕಾಲಾವಧಿಯಲ್ಲಿ ನೀವು ಸಾಕಷ್ಟು ಈ ಕೋಮು ಗಲಭೆಗಳನ್ನ ತಡೆದಿದ್ದೀರಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಈ ಸಂದೇಶವನ್ನ ಸಾರಿದ್ದೀರಿ ಅಂತ ಹೇಳ್ತಿದ್ದೀರಿ ಸರ್. ಸಾಧ್ಯವಾದಷ್ಟು ಮೂಲಭೂತ ಸೌಕರ್ಯಗಳನ್ನ ನೀವು ಕಲ್ಪಿಸಿದ್ದೀರಿ, ನೀರಾಗಿರ್ಬೋದು, ರಸ್ತೆ ಕಾಮಗಾರಿ ಯೋಜನೆಗಳನ್ನ ನಿಮ್ಮ ಕಾಲಾವಧಿಯಲ್ಲಿ ನೀವು ಇವನ್ನೆಲ್ಲ ಪೂರೈಸಿದ್ದೀರಿ. ಸದ್ಯಕ್ಕೆ ಸರ್ ಈಗ ನೀವು MLA ಆದ್ರಿ ಅಂದ್ರೆ ನಿಮ್ಮ ಮುಂದಿನ ಹೊಸ ಅಭಿವೃದ್ಧಿ ಯೋಜನೆಗಳೇನು ಸರ್ ಈ ವಾಣಿಜ್ಯ ನಗರಿಗೆ? ಅಲ್ಲ, MLA ಆಗ್ಬೇಕಂದ್ರೆ ಈಗ ನಮ್ಗೆ ಎಲ್ಲರೂ ರಾಜಕೀಯನಾಗ ಬರ್ಬೇಕಂದ್ರೆ ಎಲ್ಲರೂ ನಮ್ಗೆ ಇಚ್ಛೆ ಆಗ್ತೈತಿ. ಏನೋ MLA ಆಗಬೇಕು, ಮಂತ್ರಿ ಆಗಬೇಕು, ದೊಡ್ಡ ಸ್ಥಾನದಾಗ ಸಂಸದ ಆಗಬೇಕು ಅಂತೇಳಿ. ಯಾಕಂದ್ರೆ ರಾಜಕೀಯಕ್ಕೆ ಬರ್ಬೇಕು ಯಾವುದೊಂದು ಇಚ್ಛೆ ಇಟ್ಕೊಂಡು ಬರಬೇಕು. ಜನ ಸೇವೆಯಲ್ಲಿ ನಾವು ನಮಗೆ ತಲುಪೋ ಸೇವೆ ಮಾಡ್ಕೊತಂದ್ರೆ ಅದಕ್ಕೇನೋ ಲಾಭ ಸಿಕ್ತು. ಸುಮ್ಮನೆ ರಾಜಕೀಯಕ್ಕೆ ಬಂದೆ ಇವಾಗ ಭಾಳಷ್ಟು ಜನ ಇದ್ದಾರೆ, ಸುಮ್ಮನೆ ನಾನು ಕೇಳ್ತೀವಿ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಬಂದರೆ ಆದರೆ ಅವ್ರು ಸಾರ್ವಜನಿಕ ಬದುಕೊಳಗತ್ತು, ಸಾರ್ವಜನಿಕ ಜೀವನದೊಳಗೆ ಜೊತೆ ಮಾಡಲ್ಲ. ನಮ್ಮ ಆಶೆನ ಸಾರ್ವಜನಿಕ ಜೊತೆ ಇರಬೇಕು. ಗ್ರಾಸ್ರೂಟ್ಲಿಂದ ನಾವು ಮುಂದೆ ಬಂದು ಎಲ್ಲ ಕೋಮಿನ ಜನತೆ ನಮ್ಮ ಜೊತೆ ಇದ್ರೆ ಆವಾಗ ನಮ್ಮ ರಾಜಕೀಯ ಮಾಡೋಕ್ಕೆ ಒಂದು ತುಂಬ ಇಷ್ಟ. ಈ MLA ಹುಬ್ಳಿ ನೋಡ್ರಿ ಈಗ ಎರಡೇ ರಾಜಧಾನಿ ಅಂತೀವಿ. ಬೆಂಗಳೂರು ಬಿಟ್ಟು ಸೆಕೆಂಡ್ ಹುಬ್ಳಿ ದೊಡ್ಡದಂತೀವಿ, ಛೋಟಾ ಬಾಂಬೆ ಅಂತೀವಿ. ಆದರೆ ಇದು ದೊಡ್ಡ ಹಳ್ಳಿ ಆಗಿಬಿಟ್ಟಿದೆ. ಯಾವ ಥರ ಅಭಿವೃದ್ಧಿಲೇ ಆಗ್ತಾ ಇಲ್ಲ. ಬರೀ ಏನಾಗಿದೆ ನಾವು ನೋಡ್ತಾ ಇದ್ದೀವಿ. ಅವಾಗಿದ್ದ ಜೀವನ ಮಟ್ಟ ಸುಮಾರು 36 ವರ್ಷದಿಂದ ರಾಜಕೀಯ ಇದ್ವಿ. ಈ ಹುಬ್ಳಿ ಒಳಗೆ ಈಗ ಇದ್ದಂಥ ಸಂಸದರು ಆಯ್ತು, ಈ ಭಾಗದ ಶಾಸಕರು ಆಯ್ತು, ಒಂದು ಜಾತಿ ವ್ಯವಸ್ಥೆ ಒಳಗೆ ಅವ್ರು ಆರಿಸಿ ಬರ್ತಾ ಇದ್ದಾರೆ. ಬರೀ ಹಿಂದೂ ಮುಸ್ಲಿಂ ಅಂಥೇಳಿ ಆರಿಸಿ ಬರ್ತಾ ಇದ್ದಾರೆ. ಆದರೆ ಏನು ಅಭಿವೃದ್ಧಿ ಮಾಡ್ಯಾರ ಅಂತ ಅಭಿವೃದ್ಧಿ ಮಾಡಿ ಅಂತ ಹೇಳಕ್ಕೆ ಅವ್ರ ಕಡೆ ಯಾವುದೇ ಶಬ್ದ ಇಲ್ಲ. ಅದು ನಿಮ್ಮ ಪಕ್ಷಕ್ಕೂ ಅನ್ವಯಿಸುತ್ತೆ ಸರ್. ನಮ್ಮ ಪಕ್ಷದವರು ಏನೇನು ಹುಬ್ಳಿಗೆ ನಾವು ಏನು ಮಾಡಿದ್ದೀವಿ, ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಹಿಂದೆ ಸ್ವತಂತ್ರ ಸಿಕ್ಕ ನಂತರ ಏನು ಅಭಿವೃದ್ಧಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಮಾಡಿದ್ ಬಿಟ್ಟು ಇವತ್ತು ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ನಾವು ಎಣಿಸ್ಬೋದು. ನೀವು ಇವತ್ತು ಮಲಪ್ರಭಾ ನೀರು ತಂದಿದ್ದು ಯಾರು ಅಂದ್ರೆ ಹುಬ್ಳಿ ಧಾರವಾಡಕ್ಕೆ ನಮ್ಮ ಕಾಂಗ್ರೆಸ್ದವ್ರು. ಇವತ್ತು ಗಿಲಾಸಸ್ ಯಾರು ಕಟ್ಟಾರಪ್ಪ ಅಂದ್ರೆ ಕಾಂಗ್ರೆಸ್ದವ್ರು. ಇವ್ರು ಹುಬ್ಳಿ ಧಾರವಾಡಗೆ ಅವಳಿ ನಗರಕ್ಕೆ ಕಾರ್ಪೊರೇಷನ್ ಒಂದು ಮಾಡ್ಬೇಕಂದ್ರೆ ಯಾರು ಮಾಡಿದಾರಪ್ಪ ಅಂದ್ರೆ ಕಾಂಗ್ರೆಸ್ದವ್ರು. ನಿಮ್ಮ ಪ್ರಕಾರ ಬಿಜೆಪಿ ಅವ್ರು ಏನೂ ಮಾಡಿಲ್ಲ ಸರ್. ಅವ್ರಿಗೆ ಏನು ಸಾಧ್ಯ ನಾವು ಮಾಡಿದಷ್ಟು ಅವರು ಎಲ್ಲ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ಕೊಳ್ಳಿ, ಇಲ್ಲ ನೀವು ಗಮನಿಸಿರಿ ಅವ್ರು ಏನು ಮಾಡ್ಯಾರ ಹುಬ್ಳಿ ಧಾರವಾಡಕ್ಕೆ ಅಂತೇಳಿ. ಹುಬ್ಳಿ ಅಂದರೆ ಬರೀ ಈಗ ಇಲೆಕ್ಷನ್ ಬಂದಾಗ ಹಿಂದೂ ಮುಸ್ಲಿಂ ಮಾಡಿ ಬರ್ತಾರವ್ರು, ಅವ್ರು ಜನನ ಓಟ್ ಹಾಕ್ತಾರೋ ಅವ್ರು ಬರ್ತಾ ಇದ್ದಾರೆ. ಆದರೆ ಅಭಿವೃದ್ಧಿಯಿಂದ ಕೆಲಸ ನಾವು ಮಾಡೀವಿ ಅಂಥೇಳಿ ತೋರಿಸ್ಲಿ. ನಾವು ಈಗ ನೋಡಿ ನಾವು ಹೋಗಿ ನಾವು ಪಕ್ಷಾತೀತವಾಗಿ ಮಾತಾಡ್ತೀನಿ. ಈಗ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ರು. ಇವತ್ತು ನೋಡ್ರಿ ನೀವು ಶಿವಮೊಗ್ಗ ಜಿಲ್ಲೆ ಹೋಗಿ ನೋಡ್ರಿ, ನಾವು ಹುಬ್ಳಿಗಿಂತ ಚಂದ ರೋಡ್ ಅದಾವ, ಅಲ್ಲಿ ಸ್ಟ್ರೀಟ್ ಲೈಟ್ ಅದಾವ, ಹುಬ್ಳಿಗೆ ಚಂದ. ದಾವಣಗೆರೆ ನೋಡ್ರಿ ನೀವು ತುಂಬಾ ಅಭಿವೃದ್ಧಿ ಆಗಿದೆ. ಇಲ್ಲ ಏನು ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಕಾರಣ ಏನು ಸರ್? ಮುಖ್ಯವಾಗಿ ಜನ ನೋಡ್ರಿ, ಜನ ಯಾರು ಕೆಲಸ ಮಾಡ್ತಾ ಅವ್ರು ಮತ ಕೊಡ್ಬೇಕು. ಅದು ಯಾವಾಗ್ಲಿಂದಾನೂ ಇದೆ ಸರ್. ಎಲ್ಲ ಯಾರು ಕೊಡ್ತಾ ಇಲ್ಲ, ಬರೀ ನಾವು ಜಾತಿ ವ್ಯವಸ್ಥೆ ಮೇಲೆ ಹೊಂಟಿದ್ವಿ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಸರ್. ಜಾತಿ ಒಂದು, ಆಮೇಲೆ ಈ ಉಚಿತ ಯೋಜನೆಗಳು ಸರ್, ಅದರಿಂದ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದಕ್ಕೆ ಇರಬೇಕು ಇರಬಾರ್ದು ಉಚಿತ ಯೋಜನೆಗಳು? ನೋಡ್ರಿ, ಜಾತಿ ಎಲ್ಲಿ ಮಾಡ್ಬೇಕಂದ್ರೆ ನಮ್ಮ ಮನೆ ಚೌಕಟ್ಟೊಳಗೆ ಮಾಡಬೇಕು. ಹೊರಗೆ ಬಂದ ನಂತರ ನಾವು ಯಾವುದೇ ಜಾತಿ ಗೀತಿ ಮಾಡಬಾರ್ದು, ಅಭಿವೃದ್ಧಿ ಕೆಲಸ ಮಾಡಬೇಕು. ಈ ದೇಶ ನಮ್ಗೆ ಕೊಟ್ಟಂಥ ಸಂವಿಧಾನ ನಾವೆಲ್ಲ ಒಂದಾಗಿ ಬೆಳಿಬೇಕು. ಇವತ್ತು ಹಿಂದೆ ಯಾಕೆ ನೋಡಿ ಎಲ್ಲರೂ ಹಿಂದೂ ಮುಸ್ಲಿಂ ಕೂಡ ಇರ್ತಿದ್ರು. ಎಲ್ಲರ ಅವರು ಹಬ್ಬ ಇವ್ರು ಆಚರಿಸ್ತಿದ್ರು, ಇವ್ರ ಹಬ್ಬ ಅವ್ರು ಆಚರಿಸ್ತಿದ್ರು. ಇವತ್ತು ಆ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಸರ್ ಜಾತ್ಯತೀತ ರಾಷ್ಟ್ರ ನಮ್ಮ ಭಾರತ ಅನ್ನೋದು. ಇಲ್ಲಿ ಎಲ್ಲ ಜಾತಿ, ಧರ್ಮ, ಭಾಷೆ, ಪಂಗಡದವರು ಎಲ್ಲರೂ ಇದ್ದಾರೆ ಸರ್. ಆದ್ರೂ ಯಾಕೆ ಈ ಒಡೆದು ಆಳುವ ನೀತಿ? ಇದು ರಾಜಕಾರಣಿಗಳಿಂದಾನೇ ಆರಂಭವಾಯ್ತಾ ಅಥವಾ ಪಕ್ಷದಿಂದಾನೇ ಆರಂಭ ಆಯ್ತಾ ಸರ್? ಇಲ್ಲ, ರಾಜಕಾರಣಿಗಳಿಂದ ಆರಂಭ ಆಗಿದೆ. ಇಂದು ಇವತ್ತು BJP-ನಲ್ಲಿ ಪ್ರಹ್ಲಾದ್ ಜೋಶಿ ಅವರು 5 ಸರ್ತಿ ಸಂಸದ ಆಗಬೇಕಂದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಆಯ್ತು, ಬೆಲ್ಲದವರು ಆಯ್ತು, ಇವತ್ತು ಮಹೇಶ್ ತಂಗಿನಕಾಯಿ ಅದಾರ. ಇವರು ಇಲ್ಲಿ ಬೆಳಿಬೇಕಂದ್ರೆ ಇವ್ರು BJP ಸತತ ಇಲ್ಲಿ ಹುಬ್ಳಿ ಸೆಂಟ್ರಲ್ ಮತ್ತು ಹುಬ್ಳಿ ವೆಸ್ಟ್ನಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಸತತ 5 ಬಾರಿ ಸಂಸದ ಆಗಬೇಕಂದ್ರೆ ಅವ್ರು ಬಂದಿದ್ದು ಇದಗಾ ಇಶ್ಯೂನಿಂದ. ಅವ್ರಿಗೆ ಅವಾಗ ಸಿಕ್ಬಿಟ್ಟಿದ್ರು. ಅವಾಗ ಹಿಂದೂ ಮುಸ್ಲಿಂ ಅಂತೇಳಿ ಇದಗಾ ಇಶ್ಯೂ ಏನು ಮಾಡಿದ್ರಲ್ಲ, ಮತ್ತು ಇವತ್ತು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಇವತ್ತು ಅದು ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಹೊರಗೆ ಬರಬೇಕು. ಯಾಕಂದ್ರೆ ಅವ್ರ ಕಡೆ ಶಕ್ತಿ ಇದೆ ಏನಾದ್ರು ಮಾಡ್ಬೇಕಂತೀವಿ, ಆದರೆ ಮಾಡ್ತಾ ಇಲ್ಲ. ಇವತ್ತು ಎರಡನೇ ಬಾರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಸಂಸದ ಪ್ರಧಾನಮಂತ್ರಿ. ನಮ್ಮ ಪ್ರಹ್ಲಾದ್ ಜೋಶಿ ಭಾಗ್ಯದ ಪರವಾಗಿ ನಾಯಕರು ಅವರು. ಆದರೆ ಹುಬ್ಳಿ ಧಾರವಾಡಗೆ ಒಂದು ಇಂಥ ನಾನು ಯೋಜನೆ ತಂದಿದ್ದೀನಿ, ಹುಬ್ಳಿ ಧಾರವಾಡಗಂತ ಅದು ಕೆಲಸ ಮಾಡಿದೆ ಅಂತೇಳಿ ಏನು ಮಾಡಲ್ಲ.
ಇವಾಗ ಐ ಐ ಟಿನ ತಂದಿರಂತ, ಆದ್ರೆ ಐ ಐ ಟಿಗೆ ಭೂಮಿ ಕೊಟ್ಟಿದ್ರು ಯಾರು? ಕಾಂಗ್ರೆಸ್ನವರು. ಇವತ್ತು ಹುಬ್ಳಿನಲ್ಲಿ ಏರ್ಪೋರ್ಟ್ ಇದೆ, ಆ ಏರ್ಪೋರ್ಟ್ಗೆ ಭೂಮಿ ಕೊಟ್ಟಿದ್ರು ಯಾರು? ಏರ್ಪೋರ್ಟ್ ಕಟ್ಟಕ್ಕೆ ಪ್ರಾರಂಭ ಮಾಡಿದಾರು ಕಾಂಗ್ರೆಸ್ದವರು. ಇವತ್ತು ಸರ್ ಅದು ಯಾರೇ ಆಗಿರ್ಲಿ, ಎರಡೂ ಪಕ್ಷದವರು ಕೂಡಿ ಮಾಡಿದಾಗನೇ ಅಭಿವೃದ್ಧಿ ಯೋಜನೆಗಳಾಗ್ಲಿಕ್ಕೆ ಸಾಧ್ಯ. ಈಗ ನಿಮ್ಮ ಪಕ್ಷ ನೀವು ಕಾರ್ಯದಲ್ಲಿ ಇದ್ದಾಗ ಭೂಮಿ ಕೊಟ್ಟಿದ್ದೀರಿ, ಅವರು ಪಕ್ಷ ಆರಿಸಿ ಬಂದಾಗ ಅವರು ಮುಂದಿನ ಆ ಯೋಜನೆಯನ್ನ ಕಂಟಿನ್ಯೂ ಮಾಡಿ. ನಾವು ಏರ್ಪೋರ್ಟ್ ಪ್ರಾರಂಭ ಮಾಡಿದ್ವಿ ನಾವು. ಇವತ್ತು ಹುಬ್ಳಿಗೆ ಯಾವ ತರ ಇಲ್ಲಿ ಪ್ಲೇನ್ ಬರಬೇಕು, ಜನ ಇಲ್ಲಿಂದ ಅಡ್ಡಾಡ್ಬೇಕಂದ್ರೆ ಅಷ್ಟಿಲ್ಲ. 2-3 ಪ್ಲೇನ್ ಅಡ್ಡಾಡ್ತಾರ, ಮತ್ತು ಸುಮ್ಮನೆ ತರ್ಸಾಕ ಏನೋ ದೊಡ್ಡ 2-3 ಟರ್ಮಿನಲ್ ಕಟ್ತಾ ಇದ್ದಾರೆ. ಅದೇ ಸಾರ್ವಜನಿಕ ದುಡ್ಲಿ ಕಟ್ತಾರೆ, ನೆಕ್ಸ್ಟ್ ಪ್ರೈವೇಟ್ ಯಾರು ಮಾರಿಬಿಡ್ತಾರೆ. ಅದೇ ಸರ್, ಮೇಲಿನ ಸ್ತರದಲ್ಲಿ ಎಲ್ಲಾ ಯೋಜನೆಗಳು ಜಾರಿಗೊಳ್ತವೆ ಸರ್, ಅದು ನಮ್ಗೆ ಕೆಳಗಿನ ಸ್ತರದವರೆಗೂ ಬಂದು ಮುಟ್ಟೋದಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ ಸರ್. ನಮ್ಮ ದೇಶದಲ್ಲಿ ಲೂಪ್ ಹೋಲ್ಸ್ ತುಂಬಾ ಇದಾವೆ ಸರ್. ಅದು ಮೇಲಿನ ಬಂದಿರೋ ಅಮೌಂಟೇ ಬೇರೆ ಇರುತ್ತೆ, ಕೆಳಗೆ ಗ್ರೌಂಡ್ ಲೆವೆಲ್ಗೆ ಬಂದಾಗ ಆ ಅಮೌಂಟೇ ಬೇರೆ ಇರುತ್ತೆ. ಸೊ ಅದು ಆ ಒಂದು ವಿಷಯ ಎಲ್ಲರಿಗೂ ಅನ್ವಯಿಸುತ್ತೆ ಸರ್. ಅದು ಜಾತಿ ಪಕ್ಷ ಬಿಟ್ಟು ಆ ಒಂದು ಮನುಷ್ಯನ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸರ್. ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡವ್ರು, ಅವ್ರು ಬಿಜೆಪಿನ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸ್ವತಂತ್ರ ವ್ಯಕ್ತಿನೂ ಮಾಡಿರ್ಬೋದು, ಬಟ್ ಮಾಡ್ಬೇಕು ಅನ್ನೋ ಮನಸ್ಸು ಇರ್ಬೇಕಲ್ಲ ಸರ್. ಅದು ಮಾಡ್ಬೇಕಂತ ಮನಸ್ಸು ಇರ್ಬೇಕು. ನಾವೆಲ್ಲರಿಗ ಒಂದೇ ಕಣ್ಣಿಗೆ ನೋಡ್ಬೇಕು. ನಾವು ಓಟ್ ಹಾಕಿದವರು ಇರ್ಬೋದು, ಓಟ್ ಹಾಕ್ಲಾರ್ದು ಇರ್ಬೋದು, ಯಾವ್ದಕ್ಕೂ ಈ ಹಿಂದಿಲ್ಲಿ ನಮ್ಮ ಜಬ್ಬಾರ್ ಖಾನ್ ಹೊನ್ನಳ್ಳಿ ಅಂತೇಳಿ ಅವ್ರು ML ಇದ್ರು. ಅವಾಗ ಅವರು ಬಡವ್ರ ಪರವಾಗಿ ಒಂದು ಯೋಜನೆ ಮಾಡಿ SM ಕೃಷ್ಣ ನಗರ್ ಮಾಡಿದ್ರು, ಆಮ್ಯಾಗ ಸೋನಿಯಾ ಗಾಂಧಿ ನಗರ್ ಮಾಡಿದ್ರು. ಈ ಬಿಡಿ ಕಾರ್ಮಿಕರಿಗೆ ಮನೆ ಕೊಡ್ಬೇಕಂತ ಬಿಡಿ ಕಟ್ಟೋರಿಗೆ ಬಿಡಿ ಕಾರ್ಮಿಕ ನಗರ್ ಮಾಡಿದ್ರು. ಅವಾಗ ಸುಮಾರು 7,000-8,000 ಮನೆ ಕೊಟ್ಟರು. ಸೇಮ್ ಇವತ್ತು ಬೆಲ್ಲದವ್ರ ಕ್ಷೇತ್ರ ನೋಡ್ರಿ, ಜಗದೀಶ್ ಶೆಟ್ಟರ್ ಅವರು 5-6 ಬಾರಿ ML ಇದ್ದಂಥ ಕ್ಷೇತ್ರ ಇವಾಗ ಸೆಂಟ್ರಲ್ ಕ್ಷೇತ್ರ. ಇವತ್ತು ಮಹೇಶ್ ತೆಂಗಿನಕಾಯಿ ಅವರು ML ಇದ್ದಾರೆ. ಆ 2 ಕ್ಷೇತ್ರ ನೋಡಿ. ನಮ್ಮ ಪ್ರಸಾದ್ ಅಭಯ ಅವ್ರು ಹುಬ್ಳಿಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ನೋಡಿ. ನಾವು ಪ್ರತಿಯೊಂದು ಅಲ್ಲಿ ಮತ್ತು ದೊಡ್ಡ ಹೆಚ್ಚಿಗೆ ಸಲಮ್ ಇದ್ದಂಥ ಏರಿಯಾ ಅದು. ಇವತ್ತು ಅಲ್ಲಿ ನೋಡಿದರೆ ನೀವು ಇಷ್ಟು ಚೆಂದಾಗಿ ರೋಡ್ ಮಾಡಿದ್ದಾರೆ, ಗಟರ್ ಮಾಡಿದ್ದಾರೆ, ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಇವತ್ತು ಅಲ್ಲಿ ಭೂಮಿ ಸಿಗ್ತಾ ಇಲ್ಲ. ಒಂದು ಆಶ್ರಯ ಮನೆ ಕೊಟ್ಟಿದ್ದೀವಿ. ಇವರು ಈಗ ಎಲ್ಲರ ಒಂದು ಮನೆ ಕೊಟ್ಟಾರಂತ ತೋರಿಸ್ಲಿ. ಬೆಲ್ಲದವ್ರು ಆಯ್ತು, ನಮ್ಮ ಸೆಂಟ್ರಲ್ನಲ್ಲಿ ಅಂತೂ ಬಡವ್ರಿಗೆ ಈಗ ಜಗದೀಶ್ ಶೆಟ್ಟರ್ ಅವರು ML ಇದ್ದಾಗಿ ನಮ್ಮ ಮಹೇಶ್ ತೆಂಗಿನಕಾಯಿ ಬಡವ್ರು ಎಲ್ಲಿ ಹೋಗ್ಬೇಕು ಪಾಪ. ಅವ್ರ ಮೊನ್ನೆ ನಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ 40,000 ಮನೆ ಹಂಚಿಕೆ ಮಾಡಿದ್ದೀವಿ. ಅವಾಗ ಮುಖ್ಯಮಂತ್ರಿ ಆಯ್ತು, ನಮ್ಮ ರಾಷ್ಟ್ರ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಯ್ತು, ಎಲ್ಲ ಇಡೀ ಕಾಂಗ್ರೆಸ್ ಸಚಿವರು ಬಂದು ಇಲ್ಲಿ ಸುಮಾರು ಟೋಟಲ್ ಕರ್ನಾಟಕದಲ್ಲಿ 43,000 ಮನೆ ಸೇಮ್ ಟೈಮ್ ಹಂಚಿದ್ರು. ಹುಬ್ಳಿ ಒಳಗೆ 1,008 ಮನೆ ಮಾಡಿದರು. ಇವತ್ತು ಅಪಾರ್ಟ್ಮೆಂಟ್ ನೋಡಿದ್ರು, ದೊಡ್ಡ ದೊಡ್ಡ ಬೆಂಗಳೂರು ಬಾಂಬೆನಲ್ಲಿ ಅಂತ ಅಲ್ಲ, ಅಂತ ಚೆಂದ ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಜನ ಅಲ್ಲಿ ನೋಡಕ್ ಒಂದು ಪಿಕ್ನಿಕ್ ಟೈಪ್ ಆಗಿದ್ದು ಬಂದು ನೋಡ್ತಾ ಇದ್ದಾರೆ ಸರ್. ಈಗ ನೀವು ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಸರ್ ಅವರ ಕ್ಷೇತ್ರದಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು ಅಭಿವೃದ್ಧಿ ಕಾರ್ಯ ಅಂತ ಹೇಳ್ತಿದ್ರು ಸರ್. ಸರ್ಕಾರ ಇರೋದೇ ಅವ್ರದಲ್ಲ ಸರ್. ಈಗ BJP ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಸರ್ಕಾರ ಅವ್ರದೇ ಇರುವಾಗ ಆಬ್ವಿಯಸ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲೇಬೇಕು, ಮಾಡ್ತಿದ್ದಾರೆ ಸರ್. ಈಗ ಪ್ರಸಾದ್ ಅಬ್ಬಯ್ಯ 2013 ಶಾಸಕರಾಗಿ 2018 ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಅವ್ರು ಕೆಲಸ ಮಾಡಿದ್ರು. 2018ಲಿಂದ 2023ವರೆಗೆ BJP ಸರ್ಕಾರ ಇತ್ತು. ಅವಾಗನೂ ಅವ್ರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವಾಗ ಇಲ್ಲಿ ಯಾರು ML ಇರ್ತಾರೋ ಅವ್ರಿಗೂ ಫಂಡ್ ರಾಜ್ಯ ಸರ್ಕಾರದಿಂದ ಫಂಡ್ ಬರ್ತಾ ಇದೆ. ಅವ್ರಿಗೆ ಆಶ್ರಯ ಯೋಜನೆ ಅಧ್ಯಕ್ಷ ಯಾರಿರ್ತಾರೆ ಅಂದ್ರೆ ಸ್ಥಳೀಯ ML ಯಾವುದೋ ಪಕ್ಷದಲ್ಲಿ ನಾವು ಅಧ್ಯಕ್ಷ ಇರ್ತಾನೆ. ಇವರು ನಮ್ಮ ಆಶ್ರಯ ಕಮಿಟಿ ಐತಿ. ಇವ್ರು ಯಾವಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡಿಲ್ಲ. ಎಲ್ಲಿ ಜಾಗ ಸಿಗ್ತಾವೋ, ಎಲ್ಲಿ ಬಡವ್ರನ್ನ ಜಾಗ ಕೊಡ್ಬೋದು, ಮನೆ ಕೊಡ್ಬೋದು, ಎಲ್ಲಿ ನಮ್ಮ ಕಾರ್ಪೊರೇಷನ್ ಜಾಗ ಐತಿ, ಗೌರ್ಮೆಂಟ್ ಜಾಗ ಐತಿ, ಇಲ್ಲ ಜಾಗ ಪರ್ಚೇಸ್ ಮಾಡಬೇಕು, ಒಂದು ದಿವಸ ಮೀಟಿಂಗ್ ಮಾಡಿಲ್ಲ ಇವರು. BJP ಅವ್ರು ಮಾಡಿಲ್ಲ. ಅವ್ರು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸರ್. ತೋರಿಸ್ಲಿಲ್ಲ ಏನು ಮಾಡಿದ್ದಾರೆ. ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಒಂದು ಚಾಲೆಂಜ್ ಮಾಡಿದ್ರು, 2000 BJP ಅವರು ಅಧಿಕಾರದಿದ್ದಾಗ ಒಂದು ಮನೆ ಕೊಟ್ಟಿರೋದು ಹೇಳ್ರಿ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ. ಇದ್ದಿದ್ದು ಕೊಟ್ಟಿದ್ದು ಮನಿನೂ ಕಸ್ಕೊಂಡು ಹಾಕ್ತಾರೆ ಅವ್ರು. ಆಮೇಲೆ ಹಿಂದೆ ಕಟ್ಟಿದ ಮನಿನೂ ಇವ್ರ ಕಡೆ ಹಂಚಕ್ಕಾಗಿಲ್ಲ. ಹಿಂದೆ ಜಗದೀಶ್ ನಗರ ಅಂತೇಳಿ ಇವ್ರು ಮನಿ ಕಟ್ಟಿ ನಿಮ್ಮ ಸರ್ಕಾರ ಇದ್ದಾಗ ಸರ್ ನೀವು ಮನೇನ ಒಂದು ಜಾರಿಗೊಳಿಸಿದ್ದೀರಿ. ಈಗ BJP ಅವರು ಮನೆ ಬಿಟ್ಟು ಬೇರೆ ಬೇರೆ ಸೌಲಭ್ಯಗಳನ್ನು ಅವರು ಒದಗಿಸಿದ್ದಾರೆ ಸರ್. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಏನು ನೀವು ಇಲ್ಲ ಅವ್ರ ಕಡೆಯಿಂದ ಕೇಳಿಸಿ, ಏನು ಈ ಹುಬ್ಳಿ ಧಾರವಾಡ ಏನು ಮಾಡಿದಾರೆ ಅವರು? ಹುಬ್ಳಿ ಧಾರವಾಡನ ಇಂಥ ಕೆಲಸ ಮಾಡಿದ ಅಂತ ಹೇಳಿ ಅವಾಗ ಹೇಳಿ. ಈಗ BRTS ತರ್ತಾನಂತ BRTS ನೋಡಿರ್ಬೋದು ಯೋಜನೆ, ಅದು ಯಾರು ಲಾಭ ಐತಿ? ಅದ ಲಾಸ್ನಲ್ಲಿ ನಡೀತಾ ಇದೆ. ಹುಬ್ಳಿ ಧಾರವಾಡ ಮಂದಿ ಅರ್ಜೆಂಟ್ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ತಾ ಇಲ್ಲ. ಸೇಮ್ ಟೈಮ್ ಐತಿ, ಎಲ್ಲ ಫ್ಲಾಗ್ ಯೋಜನೆ ಐತಿ. ಅದು
ಅವರು ಕೇಂದ್ರ ಮಂತ್ರಿ ಇದ್ದಂಥ ನಿತಿನ್ ಗಡ್ಕರಿ ಒಮ್ಮೆ ಹುಬ್ಳಿ ಒಳಗೆ ಬಂದು ಡೈನಿಸನ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ರು, ಇವ್ರಿಗೆ ಲೆಫ್ಟ್ ರೈಟ್ ತೊಗೊಂಡಿದ್ರು. ಅಷ್ಟು ರೊಕ್ಕ ಒಳಗೆ ನೀವು ಫ್ಲೇವರ್ ಮಾಡ್ಬೋದಿತ್ತು, ಅಲ್ಲೇ ತಿಳಿಸ್ಬೇಕಂತೇಳಿ. ಇವತ್ತು ನಾಳೆ ಬಂದಾಗದ ಪೊಸಿಷನ್ ಇಲ್ಲಿ ಇದೆ ಬಿ ಆರ್ ಟಿ ಸಿ. ಅದಕ್ಕೆ ಕಾರಣ ಎಲ್ಲ ಫ್ರೀ ಯೋಜನೆಗಳೆಲ್ಲ ಸರ್. ಸರ್ ಈಗ ವಾಣಿಜ್ಯ ನಗರಿಗೆ ಈ ಫ್ಲೈ ಓವರ್ ಬೇಕಾಗಿತ್ತ? ಇಲ್ಲ, ಫ್ಲೈಓವರ್ ಬೇಕಾಗಿತ್ತು. ಈ ಸಮಯದಲ್ಲಿ ಫ್ಲೈಓವರ್ ಅವಶ್ಯಕತೆ ಇರಲಿಲ್ಲ. ಫ್ಲೈಓವರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. 8 ವರ್ಷದಿಂದ 7 ವರ್ಷದಿಂದ ಕೆಲಸ ನಡೀತದೆ, ಇನ್ನೊಂದು ಮಟ್ಟ ಕಂಪ್ಲೀಟ್ ಆಗ್ತಾ ಇಲ್ಲ. ಅವರೆಲ್ಲ ಕಳಪೆ ಕಾಮಗಾರಿ ಇತ್ತು. ನಾವು ನೋಡ್ತಿರ್ಬೋದು, ಫ್ಲೈಓವರ್ ಇರ್ಬೇಕಂದ್ರೆ ಯಾವ ಫ್ಲೈಓವರ್ ಇರಬೇಕು. ಇವತ್ತು ಅವರು ಗೋಕುಲ್ ರೋಡ್ಗೆ ಒಂದು ಫ್ಲೈಓವರ್ ಬಿಟ್ಟಿದ್ದಾರೆ. ಅದು ಒಂದು ಗಾಡಿ ಕೆಟ್ಟ ನಿಂತರಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗ್ತೈತಿ. ಸಿಂಗಲ್ ಫ್ಲೈಓವರ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಿಂದ ದಿಲ್ಲಿನ ಲೀಡರ್ ಬರ್ತಾರೆ, ಯಾವಾಗ ಅವ್ರ ಜೊತೆ ಕಾರ್ನಲ್ಲಿ ಏರ್ಪೋರ್ಟ್ ಹೋಗುವಾಗ ಇದನ್ನು ಮೆಟ್ರೋದ ಅಂತ ಕೇಳ್ತಾರೋ. ಅಷ್ಟೊಂದು ಚಿಕ್ಕ ಕಟ್ಟಿ ಇವತ್ತು ಹುಬ್ಳಿಗೆ ಅವಶ್ಯಕತೆ ಇದೆ. ಹುಬ್ಳಿ ಇನ್ನೂ ಬೆಳೀತಾ ಇದೆ, ಹುಬ್ಳಿ ಭಾಳ ಖಾಲಿ ಇದೆ ಆಜುಬಾಜು. ಹುಬ್ಳಿಗೆ ಇವರು ರಿಂಗ್ ರೋಡ್ ಕೊಡ್ಬೋದಿತ್ತು, ಲಿಂಕ್ ರೋಡ್ ಕೊಡ್ಬೋದಿತ್ತು. ಫ್ಲೈಓವರ್ ಅವಶ್ಯಕತೆ ಇದ್ದಿಲ್ಲ. ಈಗ ನಾವು ಫ್ಲೈಓವರ್ ಮಾಡಿದ್ದಾರೆ. ಅವರು ಎಲ್ಲಿಂದ ಎಲ್ಲಿ ಹೋಗ್ತೈತಿ? ನಾಳೆ ನಾವು ಪ್ರಾರಂಭ ಮಾಡಿ ನೋಡ್ರಿ, ಜನನೂ ಅವ್ರಿಗೆ ವಿರೋಧ ಮಾಡ್ತಾರೆ. ಇದು ನಮ್ಮ ಅವಶ್ಯಕತೆ ಇದ್ದಿದ್ದಲ್ಲ ಅಂತೇಳಿ. ಹುಬ್ಳಿನಲ್ಲಿ ಮಾಡ್ಬೇಕಂದ್ರೆ ಭಾಳ ಕೆಲಸ ಇತ್ತು. ಇದು ರಿಂಗ್ ರೋಡ್ ಕೊಡ್ಬೋದಿತ್ತು, ಲಿಂಕ್ ರೋಡ್ ಕೊಡಬೇಕಿತ್ತು, ಔಟರ್ ರಿಂಗ್ ರೋಡ್ ಕೊಡ್ಬೋದಿತ್ತು. ಅವರು ಅದು ಏನು ಮಾಡ್ತಾಯಿಲ್ಲ. ನಾವು ಬೇರೆ ಸಿಟಿ ನೋಡಿದರೆ ನಮ್ಗೆ ಭಾಳ ಆಶ್ಚರ್ಯ ಆಗ್ತಿತ್ತು, ಹುಬ್ಳಿ ಒಳಗೆ ಏನು ನಡೀತಾ ಇದೆ ಅಂತೇಳಿ. ಯಾಕಂದ್ರೆ ಕೇಳೋರಿಲ್ಲ ಬಿಡೋರಿಲ್ಲ. ಇವ್ರೇನು ಬರೀ ಒಂದು ಕೋಮಿಗೆ ಟಾರ್ಗೆಟ್ ಮಾಡಿ, ಈಗ ಫ್ಲೈಓವರ್ ಮಾಡ್ಬೇಕಂದ್ರೆ ಸುಧಾ ಈದ್ಗಾ ಮೈದಾನಕ್ಕೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅವ್ರು ಅಭಿವೃದ್ಧಿ ಮಾಡ್ಬೇಕಂತ ಇಚ್ಛೆ ಇಲ್ಲ. ನಾನು ಅವ್ರು ಬಂದು ಬೇಕಾದ್ರೆ ಯಾರು ಬೇಕಾದ್ರೆ ಡಿಬೇಟ್ ಕುಂದಾಗ ಹಿಡಿಯಿದ್ವಿ. ಅವ್ರು ನಮ್ಮ ಒಂದು ಸಿಂಪಲ್ ಕ್ವಶನ್, ನೀವು ಇಷ್ಟು ವರ್ಷ ಒಳಗೆ ಕೇಂದ್ರ ಮಂತ್ರಿ ಆಗಿದ್ದೀರಿ 2 ಬಾರಿ, ಏನು ತಂದಿರಿ ಹುಬ್ಳಿಗೆ? ಅಷ್ಟೇ ನಮ್ಮ ಸಿಂಪಲ್ ಕ್ವಶನ್ ಐತಿ. ವಾಣಿಜ್ಯ ನಗರಿಯಲ್ಲಿ ಅಲ್ತಾಫ್ ಹುಸೇನ್ ಹಳ್ಳೂರ್ ಅಂದ್ರೆ ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸಹ ನಿಮ್ಮನ್ನ ಗುರುತಿಸ್ತಾರೆ, ಬೆನ್ನ ತಟ್ತಾರೆ. ಇದಕ್ಕೆ ಕಾರಣ ಏನು ಸರ್? ಕಾರಣ, ನಾನು ಸುಮಾರು 8 ವರ್ಷ ಮ್ಯಾಗ ಆಯ್ತು ಇಲ್ಲಿ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಸಂಘಟನೆ ಮಾಡ್ತಾ ಇದ್ದೀನಿ. ನನ್ನ ಸಂಘಟನೆಯಿಂದ ಅವ್ರು ನನಗೆ ಗುರುತಿರ್ತಾರೆ. ನಾನು ಯಾರಿಗೊಬ್ಬರಿಗೆ ಹಿಡ್ಕೊಂಡು ರಾಜಕೀಯ ಒಳಗೆ ಭಾಳ ಜನ ಹೇಳ್ತಾರೆ, ನನ್ನ ಬಕೆಟ್ ಹಿಡ್ಕೊಂಡು ರಾಜಕೀಯ ಮಾಡತ್ತಾರ ಮಾಡ್ತಾರೆ. ಆ ಥರ ಮಾಡಿಲ್ಲ. ನನ್ನ ಪಕ್ಷ ಕಾರ್ಯಕರ್ತರ ನನಗೆ ಸಪೋರ್ಟ್ ಮೇನ್. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಭಾಳಷ್ಟು ಜನ ಒಳ್ಳೆ ಕಾರ್ಯಕರ್ತರದ, ಅವ್ರಿಗೆ ನೋಡೋರು ಲೀಡರ್ಸ್ ಇಲ್ಲ. ಭಾಳ ಜನ ಏನಾರು ಮಾಡ್ಬೇಕಂದ್ರೆ ತಮ್ಮ ಬೆಂಬಲಗಾರ ಮಾಡ್ತಾರೆ. ನನಗೇನು ಅವಕಾಶ ಸಿಕ್ಕಾಗ ನಾನು ಏನು ಮಾಡ್ತೀನಿ, ನಮ್ಮ ಪಕ್ಷ ಒಳಗೆ ಯಾರು ದುಡ್ದಾರೆ, ಯಾರು ಬರೋದ ಅಂತಾರು ನೋಡಿ ಸರ್ಕಾರಿ ಅವಧಿನಲ್ಲಿ ಆಯ್ತು ಎಲ್ಲೇ ಆಯ್ತು ನಾನು ಅವ್ರಿಗೆ ನಾಮಿನೇಟ್ ಮಾಡೋಕೆ ಭಾಳಷ್ಟು ಪ್ರಯತ್ನ ಮಾಡ್ತೀನಿ. ಇಲ್ಲಿಂದ ನುಡಿದಾರೆ ಅವರು. ಹಿಂದೆ ಭಾಳ ಜನ ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ, ಅಲ್ಲೇ ನುಡಿದ್ದಾರೆ. ನಾವು ಯಾವತ್ತೂ ಪಕ್ಷ ನಮ್ಗೆ ಏನು ಕರೆ ಕೊಡ್ತಿದ್ದೋ ಆ ಕೆಲಸ ಹಿಂದೆ ಹಾಕೋಂಗಿಲ್ಲ. ಪಕ್ಷ ಏನು ಆದೇಶ ಮಾಡ್ತಿದ್ದೆ ತಕ್ಷಣ ಕೆಲಸ ಮಾಡ್ತೀವಿ. ನಮ್ಮ ಲೀಡರ್ ಬಂದಾಗ ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು, ಲೀಡರ್ ಬಂದಾಗ ಯಾವ ಥರ ನಾವು ಅವ್ರು ಕೊಟ್ಟು ಸಂಪರ್ಕ ಮಾಡಬೇಕು, ಲೀಡರ್ ಜೊತೆ ಇದ್ದಾಗ ಅವ್ರು ಏನು ಬಯಸ್ತಾರೆ. ಇಲ್ಲಿ ಬಂದ್ರೆ ನಮ್ಗೆ ಏನಾದ್ರು ಒಂದು ಮೀಟಿಂಗ್ ಮಾಡ್ತೀವಿ, ಯಾವುದೋ ಪಕ್ಷದ ಕಾರ್ಯಕ್ರಮ ಮಾಡ್ತೀವಿ. ಅವು ಏನು ಬಯಸ್ತಾರಲ್ಲ ಅದೆಲ್ಲ ಪಕ್ಷದ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡಿದ್ದೀನಿ. ಅದು ನನ್ನ ಅಧ್ಯಕ್ಷ ಆದ್ಮ್ಯಾಗ ಹೈಯೆಸ್ಟ್ ರಾಹುಲ್ ಗಾಂಧಿನೇ ಬಂದಿದ್ದಾರೆ, ಪ್ರಿಯಾಂಕಾ ಗಾಂಧಿನೂ ಬಂದಿದ್ದಾರೆ, ಸೋನಿಯಾ ಗಾಂಧಿ ಬಂದಿದ್ದಾರೆ. ಹಲವಾರು ನನ್ನ ಅಧ್ಯಕ್ಷತೆ ಒಳಗೆ ಎಷ್ಟು ಕಾರ್ಯಕ್ರಮ ಆಗಿಲ್ಲ, ಹಿಂದಿನ ಯಾವ ಅಧ್ಯಕ್ಷ ಒಳಗೆ ಕೆಲಸ ಆಗ್ತೈತಿ ಅಷ್ಟು ಪಕ್ಷದ ಪ್ರೋಗ್ರಾಮ್ ಆಗಿಲ್ಲ. ನಾನು ಬಂದ ನಂತರ ಸಾಕಷ್ಟು ಇಲ್ಲಿ ಗ್ರಾಸ್ ರೂಟ್ಲಿಂದ ವರ್ಕರ್ಗಳು ಬೆಳೆಸಬೇಕು, ಪಕ್ಷ ಬೆಳೆಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವು ಕಡೆ ನಾವು ಸಕ್ಸಸ್ ಆಗಿವಿ. ಈ 2 ಕ್ಷೇತ್ರದಲ್ಲಿ ನಾವು ಸಕ್ಸಸ್ ಆಗಾಗ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸರ್ತಿ ಹೊಸ ಮುಖ ಹಾಕೊಂಡು ಟಿಕೆಟ್ ಕೊಡ್ತಾರೆ. ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಆಯ್ತು, ಹುಬ್ಳಿ ಧಾರವಾಡ ವೆಸ್ಟ್ ಆಯ್ತು. ಆ ಟಿಕೆಟ್ ಪಡ್ಕೊಂಡು ನೆಕ್ಸ್ಟ್ ಅವ್ರು ಇರೋಂಗಿಲ್ಲ ನಮ್ಮ ಪಕ್ಷದಲ್ಲಿ. ಈಗ ನಾಲ್ವಡವ್ರಿಗೆ 2 ಬಾರಿ ಟಿಕೆಟ್ ಕೊಟ್ಟಿದ್ವಿ, ಅವರು ನಮ್ಮ ಪಕ್ಷ ಬಿಟ್ಟು ಮತ್ತು BJP ಹೋದರು. ಹಿಂದೆ ಶಂಕರಣ್ಣ ಮುನ್ನೋಳಿಯವ್ರಿಗೂ ಟಿಕೆಟ್ ಕೊಟ್ಟಿದ್ವಿ, ಅವ್ರು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಸ್ಪರ್ಧೆ ಮಾಡಿ ಮತ್ತು BJP ಹೋದರು. ಈಗ ಹೊಸ ಫ್ರೆಶ್ ಉದಾಹರಣೆ ಅಂದರೆ ಜಗದೀಶ್ ಶೆಟ್ಟರ್ ಅವ್ರಿಗೆ BJP ಅವ್ರು ಫುಲ್ 0 ಮಾಡಿದರು. ಅಂಥ ವ್ಯಕ್ತಿಗೆ ನಾವು ತಂದು ಇಲ್ಲಿ MLA ಟಿಕೆಟ್ ಕೊಟ್ಟಿವಿ. ಸೋತರು ಅವರು. ಸೋತ ನಂತರ ಮತ್ತು ಅವ್ರಿಗೆ MLC ಮಾಡಿದ್ವಿ. ನಮ್ಮ ಪಕ್ಷದಿಂದ ಅವ್ರಿಗೆ ನಾವು ಬೆಳೆಸ್ತಾ ಇದ್ವಿ. ಆ BJP ಅವರು ಎಲ್ಲಿಯವರು ಮತ್ತೆ ಬೆಳೀತಾರೆ ಅಂತೇಳಿ ಅವ್ರಿಗೆ ಮತ್ತೆ ಕಸ್ಕೊಂಡು ಮತ್ತೆ ಅವ್ರಿಗೆ ಎಲ್ಲಿ ಇಟ್ಟಾರ ಅನ್ಸಂಥದ್ದು ಸ್ಥಾನ ಕೊಟ್ಟು. ಆದರೆ ನಮ್ಮ ಪಕ್ಷನಾಗ ಬಂದಾಗ ಅವ್ರು ಏನು ಮರ್ಯಾದೆ ಇತ್ತು, ಇವತ್ತು ಅವ್ರು BJPನಲ್ಲಿ ಸಂಸದರಾಗಿ ಅಷ್ಟು ಮರ್ಯಾದಿಲ್ಲ. ಅವ್ರ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿಲ್ಲ, ವಿರೋಧ ಪಕ್ಷ ನಾಯಕ ಆಗಿ ಕೆಲಸ ಮಾಡಿಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಸಾಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ನಮ್ಮ ಮುಖ್ಯಮಂತ್ರಿ ಆದ, ಅವರೇ ಇಲ್ಲಿ ನಮ್ಮ ಹುಬ್ಳಿ ಧಾರವಾಡಗೆ ಏನೋ ಒಂದು ಕೊಡುಗೆ ಇಲ್ಲ. ಸಾಕಷ್ಟು ಜನ ಇಲ್ಲಿ ಏನೇನು ಬೆಳೆದಿದ್ದಾರೆ. ಆದರೆ ಹುಬ್ಳಿ ಧಾರವಾಡಗೆ ಇಂಥವ್ರು ಮಾಡಿ ಅಂತೇಳಿ ಹೇಳಕ್ಕೆ
ಎದಿ ತೊಟ್ಟು ಹೇಳಕ್ಕೆ ಅವ್ರಿಗೆ ಯಾವ ಕಡೆ ಅವ್ರಿಗೆ ಒಂದು ಶಬ್ದ ಇಲ್ಲ. ನಿಮ್ಮ ಪ್ರಕಾರ ಬಿಜೆಪಿಯವರು ಅವ್ರಿಗೆ ಸ್ವಂತ ತಾಯ್ನಾಡಿಗಾಗಿ ಅವ್ರು ಏನು ಮಾಡಿಲ್ಲ. ನೀವು ನಿಮ್ಮ ಪಕ್ಷದಲ್ಲಿ ಎಲೆಮರೆ ಕಾಯಿ ಹಾಗೆ ಕೆಲಸ ಮಾಡ್ತಿರೋ ಕಾರ್ಯಕರ್ತರನ್ನ ಬೆಂಬಲಿಸ್ತಿದ್ದೀರಿ, ಅವರನ್ನ ಮುಂದೆ ತರಲಿಕ್ಕೆ ಇಷ್ಟಪಡ್ತೀರಿ. ಪಕ್ಷ ನನಗೇನ್ ಮಾಡಿದೆ ಅನ್ನೋಕ್ಕಿಂತ ನಾನು ಪಕ್ಷಕ್ಕಾಗಿ ಏನ್ ಮಾಡ್ತಿದ್ದೀನಿ ಅನ್ನೋ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ನಿಮ್ಮನ್ನು ಗುರುತಿಸೋದಕ್ಕೆ ಇವೇ 2 ಮುಖ್ಯ ಕಾರಣ ಅಂತ ನಾನು ಅನ್ಕೋತೀನಿ ಸರ್. ಎಸ್, ಡೆಫಿನೆಟ್ಲಿ ಕರೆಕ್ಟ್. ಅದನ್ನು ಮುಖ್ಯಮಂತ್ರಿ ಹೋದಾಗ ನಾನು ಹೇಳ್ತೀನಿ, ಸರ್ ನಾನು ಇಷ್ಟು ವರ್ಷ ಆಯ್ತು ಅಧ್ಯಕ್ಷ ಆಗಿ, ನಮ್ಗೇನು ಸ್ಥಾನಮಾನ ಕೊಡ್ರಿ ಅಂತೇಳಿ ನಮ್ಮ ಅಧ್ಯಕ್ಷದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರಿಗೂ ಸುಧಾ ಹಲವಾರು ಸತಿ ಆಯ್ತಪ್ಪ ನಿಮ್ಗೆಲ್ಲ ಕೆಲಸ ಗೊತ್ತೈತಿ ಏನಾದ್ರು ಮಾಡೋದಂತಾರೆ. ನಾನು ಆದರೆ ಕಂಟಿನ್ಯೂಸ್ ಆಗಿ ಪಕ್ಷಕ್ಕೆ ನಿರಂತರವಾಗಿ ದುಡಿತಾ ಇದ್ದೀನಿ, ಪಕ್ಷದ ಮುಂದೆ ಬರಬೇಕಂತ ಮಾಡಿದ್ದೀನಿ. ಏನೋ ಪಕ್ಷ ಆದೇಶ ಮಾಡಿದೆ ಕೆಲಸ ಮಾಡ್ಕೊಂಡಿದ್ದೀವಿ. ನಮಗೆ ನಮ್ಮ ಹುಬ್ಳಿ ಧಾರವಾಡ 2ನೇ ರಾಜಧಾನಿ ಅಂತಾರೆ, ಬರೀ ಆ ಶಬ್ದಗಳು ಆಗಬಾರ್ದು. ಹುಬ್ಳಿ ಧಾರವಾಡ ಬೆಂಗಳೂರಾಗಿ ಕಾಣಬೇಕು, ಅದು ನಮ್ಮ ಕನಸು. ನಾವು ಹುಬ್ಳಿ ಧಾರವಾಡ ಶಾಂತಿ ಇರಬೇಕು. ಹುಬ್ಳಿ ಧಾರವಾಡ ಈ ವಾಣಿಜ್ಯ ಅಂದ್ರೆ ಏನು ಛೋಟಾ ಬಾಂಬೆ ಇತ್ತಲ್ಲ ಹಿಂದೆ, ಅದೇ ಥರ ಮತ್ತು ಛೋಟಾ ಬಾಂಬೆ ಆಗಿ ಉಳಿಬೇಕಂತ ನಮ್ಮ ಆಸೆ. ಬೆಲೆ ಏರಿಕೆಗೆ ಮುಖ್ಯ ಕಾರಣ ಏನು ಸರ್, ಯಾರು ಸರ್? ಬೆಲೆ ಏರಿಕೆಗೆ ಮುಖ್ಯ ಕಾರಣ ಅಂದರೆ ಕೇಂದ್ರ ಸರ್ಕಾರ, ಕೇಂದ್ರ ದೂರಾಡಳಿತ, ಕೇಂದ್ರಕ್ಕೆ ಅವ್ರ ಕಡೆ ಒಂದು ನೀತಿ ಇಲ್ಲ. ಈ ಹಿಂದೆ ಎಲ್ಲ ಜಗತ್ತು ಕುಸಿತು. ಆವಾಗ ಸನ್ಮಾನ್ಯ ಆವಾಗಿಂದ ಪ್ರಧಾನಮಂತ್ರಿ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಮೇರಿಕಾ ಅಂತ ದೇಶದಲ್ಲಿ ಆಯ್ತು, ಬ್ರಿಟನ್ ಅಂತ ದೇಶದಲ್ಲಿ ಅವ್ರ ಸಂಬಳ ಕೊಡೋಕೆ ರೊಕ್ಕ ಇರಲಿಲ್ಲ ಅಲ್ಲಿ ಅವ್ರ ಎಂಪ್ಲಾಯೀಸ್ಗೆ. ಅಂಥ ಸಂದರ್ಭದೊಳಗೆ ಮನಮೋಹನ್ ಸಿಂಗ್ ಸಾಹೇಬರು ನಮ್ಮ ದೇಶ ನಡೆಸಿದ್ರು, ದೇಶ ಮುಂದಿಟ್ಟಿದ್ರು. ಆವಾಗ ನಮ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಿತ್ತು, ಬಂಗಾರ ಬೆಲೆ ಏನಿತ್ತು, ಡಾಲರ್ ರೇಟ್ ಏನಿತ್ತು, ರೂಪಾಯಿ ರೇಟ್ ಏನಿತ್ತು, ಇವತ್ತಿನ ಡಾಲರ್ ರೇಟ್ ಏನಾಗಿದೆ, ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಏನಾಗಿದೆ, ಇವತ್ತು ಸಿಲಿಂಡರ್ ರೇಟ್ ಆಗಿದೆ. ಆವಾಗ ನಾವು ₹1 ₹2 ಸಿಲಿಂಡರ್ಗೆ ದರ ಹೆಚ್ಚಿದ್ರು. ಆವಾಗ BJP ನಾಯಕರು, ವಿಶೇಷವಾಗಿ ಸ್ಮೃತಿ ಇರಾನಿ, ಕೇಂದ್ರದ ಮಾಜಿ ಸಚಿವರಾದ ಸ್ಮೃತಿ ಇರಾನಿ ಬೀದಿಗೆ ಬಂದು ಹೋರಾಟ ಮಾಡಿದರು. ಆವಾಗ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಮುನ್ನ ಪ್ರಧಾನಮಂತ್ರಿ ಅಂತಿದ್ರು. ಆದ್ರೆ ಇವತ್ತು ಅವರು ಮಾತು ಕಡಿಮೆ ಇದ್ರು ಸುಧಾ ಕೆಲಸ ಮಾಡಿದ್ದಾರೆ, ಇವತ್ತು ನೆನೆಸ್ತಾ ಇದ್ದಾರೆ. ಭಾರತ ದೇಶದೊಳಗೆ ಅಷ್ಟಿಲ್ಲ, ಇಡೀ ಜಗತ್ತಿನಲ್ಲಿ ಇವತ್ತು ಮನಮೋಹನ್ ಸಿಂಗ್ ನೆನೆಸ್ತಾ ಇದ್ದಾರೆ. ಇವತ್ತು ಮೋದಿಯವರು ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ, ಆದರೆ ನಮ್ಮ ಮನ್ ಕಿ ಬಾತ್ ಕೇಳೋ ಕ್ಯೂ ಇಲ್ಲಲ್ಲ ಮೋದಿಯವ್ರಿಗೆ. ನಮ್ಮ ಮನ್ ಕಿ ಬಾತ್ ಕೇಳಬೇಕು. ಅವರು ಅಚ್ಚೇ ದಿನ ಹೆಂಗೆ ಅಂತ ಹೇಳಿದರು. ಇವಾಗ ಜನ ಮಾತಾಡ್ತಿದ್ದಾರೆ, ಇವತ್ತಿನ ದಿನ ಅಚ್ಚೇ ದಿನ ಬೇಡಪ್ಪ, ನಾನು ಹಳೆ ಅಚ್ಚೇ ದಿನ ನಮ್ಗೆ ಸಾಕಂತ ಹೇಳಿ. ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ನೀವು ಗಾಡಿ ಒಳಗೆ ಅಡ್ಡಾಡಬೇಡ್ರಿ ಅಂತ. ಮತ್ತು ಇವ್ರು ಯಾಕೆ ವಿದೇಶ ಹೋಗಿದ್ದಾರೆ? ಇವತ್ತು ಪ್ಲೇನ್ ಹೋಗ್ಬೇಕಂದ್ರೆ ಅದ ನೀರಿನ ಹಣ್ಣುಗಳು, ಅದಕ್ಕೆ ಪೆಟ್ರೋಲ್ ಬೇಕು. ಇವತ್ತು ಇಂಥ ವಾರ ಹೆಸರಲ್ಲಿ ಇವತ್ತು ಬೆಲೆ ಏರಿಸ್ತಾ ಇದ್ದಾರೆ. ಇವತ್ತು ಬರೀ ಪೆಟ್ರೋಲ್ ಡೀಸೆಲ್ ಗ್ಯಾಸ್ CNG ಅಷ್ಟು ಇರಲಿಲ್ಲ, ಅದ್ರ ಹಿಂದೆಲ್ಲ ಇವತ್ತು ಅಕ್ಕಿ ರೇಟ್ ಇಳಿದಿದೆ. ಎಲ್ಲ ನಾವು ವೆಜಿಟೇಬಲ್ ಖರೀದಿ ಮಾಡಕ್ಕೆ ಹೋದ್ರು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಒಂದಕ್ಕೊಂದೊಂದು ಲಿಂಕ್ ಹಾಕೋದು. ಇವತ್ತು ಭಾಳ ಐತಿ. ನಾನು ಹೇಳ್ತಾ ಇದ್ದೀನಿ, ದೇಶ ಇವರು ಕೇಂದ್ರ ಸರ್ಕಾರದ ಫುಲ್ ಅವ್ರ ಆರ್ಥಿಕ ನೀತಿ ಸರಿ ಇಲ್ಲ, ಅವ್ರ ಖಜಾನೆ ಖಾಲಿಯಾಗಿದೆ. ಶ್ರೀಲಂಕಾ ಪರಿಸ್ಥಿತಿ ಯಾವಾಗ ಇಂಡಿಯಾ ಒಳಗೆ ಬರ್ತಿದ್ದು ಗೊತ್ತಿಲ್ಲ. ಏನೈತಿ ದೇಶ ನಡೆಯೋದು 4-5 ರಾಜ್ಯದಿಂದ ನಡೀತಾ ಇದೆ. ಅಷ್ಟು ರಾಜ್ಯದಿಂದ ಏನು ದೇಶಕ್ಕೆ ಸಪೋರ್ಟ್ ಇಲ್ಲ. ಉದಾಹರಣೆಗೆ ನಮ್ದು GSTನೂ ಸುಧಾ ಇವತ್ತು ಕೇಂದ್ರದಲ್ಲಿ ಬಾಕಿ ಇದ್ರು ಸುಧಾ ಕರ್ನಾಟಕ ಕೊಡ್ತಾ ಇಲ್ಲ ಅವ್ರು. ಆದರೂ ಸುಧಾ ನಾವು ಗ್ಯಾರಂಟಿ ಕೊಡುವಾಗ ನಮ್ಗೆ ಭಾಳಷ್ಟು ಕ್ರಿಟಿಸೈಸ್ ಮಾಡಿದ್ರು ಅವರು. ಇವತ್ತು ನಮ್ದು ನೋಡಿ ಬೇರೆ ರಾಜ್ಯಗಳೊಳಗೆ ಘೋಷಣೆ ಮಾಡಿದ್ರು ಅವರು. ಮಹಾರಾಷ್ಟ್ರನಾಗ ಮಾಡಿದರು, ಮಧ್ಯಪ್ರದೇಶನಲ್ಲಿ ಮಾಡಿದರು, ಛತ್ತೀಸ್ಗಢ ಅಲ್ಲಿ ರಾಜಸ್ಥಾನಲ್ಲಿ ಮಾಡಿದರು, ದಿಲ್ಲಿ ಎಲೆಕ್ಷನ್ನಾಗ ಮಾಡಿದರು, ಮೊನ್ನೆ ಬಿಹಾರ್ನಲ್ಲಿ ಮಾಡಿದರು. ಆದರೆ ನಾವು ಇವತ್ತು ಇಷ್ಟು ಗ್ಯಾರಂಟಿ ಕೊಟ್ಟು ಸುಧಾ ಸಿದ್ದರಾಮಯ್ಯ ಸಾಹೇಬರು ಭಾಳ ಒಂದು ಹೆಮ್ಮೆಲಿಂದ ಹೇಳ್ತೀನೋ, ನಮ್ಮಂಥ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದೊಳಗೆ ಕಾಂಗ್ರೆಸ್ ಸರ್ಕಾರ ನಾವು ಕೊಟ್ಟಿದ್ದ 5 ಗ್ಯಾರಂಟಿ ಇಳಿಸಿದ್ದೀವಿ, ಪೂರ ಮಂದಿಗೆ ಕೊಡ್ತಾ ಇದ್ದೀವಿ. ನಮ್ಮ ತಿಂಗಳ 2,000 ರೂಪಾಯಿ ಆಯಿತು, ಬಸ್ ಫ್ರೀ ಆಯಿತು, ವಿದ್ಯುತ್ ಫ್ರೀ ಆಯಿತು, ಯುವ ನಿಧಿ ಆಯಿತು, ಅಕ್ಕಿ ಭಾಗ್ಯ ಆಯಿತು, ಎಲ್ಲ ಇವತ್ತು ಕೊಟ್ಟು ನಾವು ಇವತ್ತು ಏನು ಮಾತು ಕೊಟ್ಟಿರೋ ಪ್ರಕಾರ ನಡೀತಾ ಇದ್ವಿ. ಇವ್ರ ಕಡೆ ಸಾಧ್ಯನಿಲ್ಲ. BJP ಕೊಟ್ಟಿದ್ದ ಮಾತಕ್ಕೆ ಯಾವತ್ತೂ ಅವರು ಮಾಡಿ ತೋರ್ಸ್ಯಾರ ಅಂತೇಳಿ ಮಹಾರಾಷ್ಟ್ರ ಕಡೆ ಲಾಡ್ಲಿ ಬೈನಾ ಅಂತೇಳಿ ಮಾಡಿದ್ರು. ಇನ್ನೂ ಮಟ್ಟ ಮುಗಿಸಿಲ್ಲ ಅವರು. 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದರು ಅವರಲ್ಲಿ. ನಿಮ್ಮ ಪ್ರಕಾರ ಬೆಲೆ ಏರಿಕೆಗೆ ನೇರವಾಗಿ ಕೇಂದ್ರ ಸರ್ಕಾರದ ಕೆಟ್ಟ ನೀತಿ, ಕೇಂದ್ರ ಸರ್ಕಾರದ ಹಣೆ ಅದಕ್ಕೆ. ಹಲವಾರು ಚಿರಪರಿಚಿತ ರಾಜಕಾರಣಿಗಳ ವ್ಯಕ್ತಿತ್ವಗಳ ಬಗೆಗೆ ಒಂದು ಮಾತಲ್ಲಿ ನೀವೇನು ಹೇಳ್ತೀರಾ ಸರ್? ಮೊದಲನೇದಾಗಿ ವಿಜಯೇಂದ್ರ ಅವರು. ವಿಜಯೇಂದ್ರ ನೋಡ್ರಿ, ಅವರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿದ್ದಾರೆ. ವಿಜಯೇಂದ್ರ ಅವರು ಮಾಡಿದಂಥ ಅವ್ರದ್ದು ಹೋರಾಟ ನಾವು ನೋಡ್ತಾ ಇದ್ದೀವಿ. ಸುಮ್ಮನೆ ಅವ್ರ ತಂದೆ ಹೆಸರಲ್ಲೇ ಅವರು ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದಾರೆ.
BJP ನಡ್ಸಕ್ಕೆ ಅವ್ರ ಕಡೆ ಕೆಪಾಸಿಟಿ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬರು ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿ, ಅಂಥವ್ರ ನೇತೃತ್ವದೊಳಗೆ ನಾವು ಕಾಂಗ್ರೆಸ್ ಪಕ್ಷ ಕಟ್ಟಿವಿ ಅಂತೇಳಿ ನಾನು ಭಾಳ ಹೆಮ್ಮೆ. DK ಶಿವಕುಮಾರ್ ಅವರ ಬಗ್ಗೆ. DK ಶಿವಕುಮಾರ್ ಒಂದು ಡೈನಮಿಕ್ ಲೀಡರ್ ಅವರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬೇಕಂದ್ರೆ ಭಾಳಷ್ಟು ಶ್ರಮ ಪಡೆದಾರೆ. DK ಶಿವಕುಮಾರ್ ಅಂತವ್ರು ಅವ್ರೇನೊಂದು ವಿಷನ್ ಇದೆ, ಅವ್ರಂಥ ಲೀಡರ್ ನಮ್ಮ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ. ಬಸವರಾಜ್ ಯತ್ನಾಳ್ ಅವ್ರ ಒಂದು ಹುಚ್ಚು ನಾಯಿ ಅದಕ್ಕೇನು ನಾಲೆಜ್ ಇಲ್ಲ. ಅವ್ರು ಬರೀ ಹೊಗಳೋದು ಬಿಟ್ಟು ಉದುರೋದು ಬಿಟ್ಟು ಏನೂ ಗೊತ್ತಿಲ್ಲ ಅವರು. ನಾನು BJP ಕಟ್ತೀನಿ, ನಮ್ಮ JCP ಪಕ್ಷ ಅಂತಾರೆ. ಮೊನ್ನೆ ಬಾಗಲಕೋಟೆನಲ್ಲಿ ಉಪಚುನಾವಣೆಯಲ್ಲಿ ಜನ ತರಿಸ್ಕೊಟ್ಟಿದ್ದಾರೆ. ಯತ್ನಾಳ್ ಬಂದ್ಕೊಳ್ಳಿ ಏನಲ್ಲಿ BJP ಗೆಲ್ತಿದೆ ಅಂತೇಳಿ ಜನ ಏನು ಭಾಳ ಒಂದು ವಿಶ್ವಾಸ ಮಾಡಿದರು. BJPಗೂ ಎಂದೂ ಅಷ್ಟು ಹೋಟ್ಲೆ ಸುತ್ತಿಲ್ಲ. BJP ಬಾಗಲಕೋಟೆನಲ್ಲಿ ಅಷ್ಟು ಹೋಟ್ಲೆ ಸುತ್ತಿದ್ರು BJP. ಕಾರ್ಮಿಕ ಇಲಾಖೆ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಬಗ್ಗೆ. ಸಂತೋಷ್ ಲಾಡ್ ಅವರು ಯುವ ನಾಯಕರು. ಇವತ್ತು ರಾಜ್ಯದ ಕಾರ್ಮಿಕ ಸಚಿವರಾಗಿ ಅವ್ರ ಇಲಾಖೆ ಒಳಗೆ ಮಾಡೋದಂಥ ಅಭಿವೃದ್ಧಿ ಅವ್ರ ಇಲಾಖೆಯಲ್ಲಿ ಮಾಡ್ತಾ ಕೆಲಸ ನೋಡಿದರೆ ಇವತ್ತು ಎಲ್ಲ ಕರ್ನಾಟಕದಲ್ಲಿ ಜನ ನೆನೆಸ್ತಾ ಇದ್ದಾರೆ. ಅವ್ರಿಗೆ ಕರ್ನಾಟಕ ಅಷ್ಟಿಲ್ಲ, ನಮ್ಮ ಭಾರತ ದೇಶದಲ್ಲಿ ಸಂತೋಷ್ ಲಾಡ್ ಅವ್ರಿಗೊಂದು ಒಂದು ವಿಷನ್ ಇದೆ. ಅವರು ಇವತ್ತು ದೇಶ ಅಂತಾರಾಷ್ಟ್ರದಲ್ಲಿ ಗಮನ ಕೊಟ್ಟು ಕೆಲಸ ಮಾಡೋ ಒಂದು ವ್ಯಕ್ತಿ. ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ. ಪ್ರಸಾದ್ ಅಬ್ಬಯ್ಯ ಭಾಳ ಹತ್ತಿರದಿಂದ ನೋಡಿದ್ದೀವಿ ನಾವು. ಅವ್ರ ಕೂಡ ನಾವು ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ನಮ್ಮ ಸ್ನೇಹಿತರವರು. ಅದು ಅಭಿವೃದ್ಧಿ ಅಧಿಕಾರ ಪ್ರಸಾದ್ ಅಬ್ಬಯ್ಯ ಅವ್ರು ಅಭಿವೃದ್ಧಿ ಮಾಡ್ಯಾರ ಅಂತೇಳಿ ಜನ 3ನೇ ಸರ್ತಿ ಅವ್ರು ರಾಷ್ಟ್ರ ತಗೊಂಡ್ಬಂದಾರೆ. 16/5/2026 ನಿಮ್ಮ ಪ್ರತಿಭಟನೆಗೆ ಮೂಲ ಉದ್ದೇಶ ಏನು? ಅದಕ್ಕೆ ಜನರ ಬೆಂಬಲ ಏನಾಗಿತ್ತು ಸರ್? ನಮ್ಮ ಮೂಲ ಉದ್ದೇಶ ಕೇಂದ್ರ ಸರ್ಕಾರ ರಾತ್ರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಇರಿಸಿದ್ದಲ್ಲ, ಅದರ ವಿರೋಧ ನಮ್ಮ ಪ್ರತಿಭಟನೆ ಇತ್ತು. ಸುಮ್ಮನೆ ವಾರ ಹೆಸರಲ್ಲಿ ಇವರ ಒಮ್ಮಕ್ಕಳಿಗೆ ರೇಟ್ ಇರಿಸಿದ್ರು. ಆಮ್ಯಾಗ ವಾರ ಆಗಿದ್ದು ಹಿಂದೆ 3-4 ತಿಂಗಳ ಹಿಂದೆ ವಾರ ನಡೀತಾ ಇದ್ವು. ಆವಾಗ ಇವರು ಪೆಟ್ರೋಲ್ ಡೀಸೆಲ್ ರೇಟ್ ಇರಿಸಿಲ್ಲ. ಯಾಕಂದ್ರೆ ಪಂಚರಾಜ್ಯದಲ್ಲಿ ಇಲೆಕ್ಷನ್ ನಡೀತಾ ಇದ್ದು. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇಲೆಕ್ಷನ್ ಇಡುವಾಗ ರೇಟ್ ಇರಿಸಿಲ್ಲ. ಒಮ್ಮಕ್ಕಳು ಇಲೆಕ್ಷನ್ ಮುಗಿದ್ಕೊಳ್ಳಿ ರೇಟ್ ಇರಿಸಿದ್ದಾರೆ. ಅದು ₹1 8 ಇಲ್ಲ, ಒಮ್ಮಕ್ಕಳು ₹3, ₹5 ರೇಟ್ ಇರಿಸಿದ್ದಾರೆ. ನೀವು ನೋಡ್ರಿ, ಇವತ್ತು ನಾಳೆ ಮತ್ತೆ ರೇಟ್ ಇರಿಸ್ತಾರೆ, ₹5 ಇರಿಸ್ಕೊಂಡು ಹೋಗ್ತಾರೆ. ಹಿಂದೆ ಇಂಥ ಕೆಟ್ಟ ಸಮಯ ಬಂದಾಗ ಮನಮೋಹನ್ ಸಿಂಗ್ ಇದ್ದವರು ಸಬ್ಸಿಡಿ ಮಾಡಿ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ರು. ಇವರು ಡೀಸೆಲ್ ಪೆಟ್ರೋಲ್ ಗ್ಯಾಸಿಂದ ರೇಟ್ ಇರಿಸಿದ್ದ, CNG ರೇಟ್ ಇರಿಸಿದ್ದ. ಒಮ್ಮಕ್ಕಳೇ ಎಲ್ಲ ಬೇರೆ ಬೇರೆ ವಸ್ತು ಮ್ಯಾಗೂ ಅದರ ಪರಿಣಾಮ ಬೀಳ್ತಾ ಇದ್ದೀವಿ ಇವತ್ತು. ಅದಕ್ಕೆ ನಮ್ಮ ಹೋರಾಟ ಇತ್ತು. ಚಕ್ಡಿ ಗಾಡಿನಲ್ಲಿ ಹೋರಾಟ ಮಾಡಿದ್ವಿ. ಜನದ ನಾವು ಭಾಳ ಶಾರ್ಟ್ ಟೈಮ್ನಲ್ಲಿ ಕರೆ ಕೊಟ್ಟಿದ್ರು. ಸಾಕಷ್ಟು ಜನ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅದರದ ಒಳ್ಳೆ ಮೆಸೇಜ್ ಸುಧಾ ಹೋಗಿದೆ. ಸರ್, ಫ್ಯಾಮಿಲಿ ಕಡೆಯಿಂದ ನಿಮ್ಮ ಧರ್ಮ ಪತ್ನಿಯವರಿಂದ ನಿಮಗೆ ಯಾವ ರೀತಿ ಬೆಂಬಲ ಹಾಗೂ ಸಹಕಾರ ನೀಡ್ತಾ ಇದ್ದಾರೆ ಸರ್? ಖಂಡಿತ ಆಕಿ ನಮಗೆ ಸಹಕಾರ ನೀಡ್ತಾರೆ ಅಂತೇಳಿ ನಾನು ಇವತ್ತು ರಾಜಕೀಯ ಒಳಗೆ ಫುಲ್ ಟೈಮ್ ರಾಜಕೀಯ ಮಾಡ್ತಾ ಇದ್ದೀನಿ. ನಮ್ಗೆ ಫ್ರೀಯಾಗಿ ಬಿಟ್ಟಿದ್ದಾರೆ. ಅವ್ರ ಮನೆ ನೋಡ್ಕೊತಾರ. ನಮ್ಮ ಮಕ್ಕಳು ಸುಧಾ ಅವ್ರ ಬಿಸ್ನೆಸ್ಸಲ್ಲಿದ್ದವರು ಸುಧಾ ನಮ್ಮ ಬಿಸ್ನೆಸ್ ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಫ್ರೀಯಾಗಿ ಜನ ನೋಡೋಕ್ಕಿದ್ದ ಇವತ್ತು ರಾಜಕೀಯ ಮಾಡೋಕ್ಕೆ ಸಾಧ್ಯ. ಕೊನೆಯದಾಗಿ ಸರ್, ಜಿಲ್ಲೆಯ ಜನರು ಹಾಗೂ ಕಾರ್ಯಕರ್ತರು ನಿಮ್ಮ ಮೇಲೆ ಇಟ್ಟಿರುವ ಆಸೆ, ನಂಬಿಕೆಗೆ ನಿಮ್ಮ ಹೃದಯಪೂರ್ವಕ ಸಲಹೆ ಏನು ಸರ್? ನನ್ನ ಹೃದಯಪೂರ್ವಕ ಸಲಹೆ ಏನಂದರೆ, ಈ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಹುಳಿನಗರ ಜನತೆಗೆ ಕೇಳೋದು ಏನಂದರೆ, ನಾವೆಲ್ಲ ಇವತ್ತು ಹಿಂದೂ ಮುಸ್ಲಿಂ ಎಲ್ಲ ಬಿಟ್ಟು ನಾವು ಹುಬ್ಳಿ ಧಾರವಾಡಕ್ಕೆ ಅಭಿವೃದ್ಧಿ ಕಡೆ ನೋಡಬೇಕು. ನಾವು ಸೌಹಾರ್ದತೆಯಿಂದ ಇರಬೇಕು. ಎಲ್ಲ ಹಿಂದೂ ಮುಸ್ಲಿಂ ಹೇಗೆ ಹಿಂದಿದ್ವಿ ಆ ಥರ ನಾವು ಮತ್ತೆ ಇರಬೇಕು. ನಾವು ಜಾತಿ ಮಾಡೋದು ಯಾವಾಗ ನಮ್ಮ ಮನೆ ಚೌಕಟ್ಟೊಳಗೆ ನಾವು ಜಾತಿ ಮಾಡೋದು. ಮನೆಯಿಂದ ಹೊರಗೆ ಬಂದ ಕೂಡಲೇ ನಾವೆಲ್ಲರೂ ಒಂದಾಗಿ ಹುಬ್ಳಿ ಧಾರವಾಡ ಬೆಳಿಬೇಕು, ಹುಬ್ಳಿ ಧಾರವಾಡ ಅಭಿವೃದ್ಧಿ ಆಗಬೇಕು. ನಾಳೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣ ಬಿಟ್ಟು ಹೋಗ್ಬೇಕಂತೇಳಿ ನಮ್ಮ ಆಸೆ. ಮತ್ತು ಕಾರ್ಯಕರ್ತರಲ್ಲಿ ಏನು ಹೇಳೋದು ಅಂದರೆ, ಕಾರ್ಯಕರ್ತ ಅದಾರ ಅಂತೇಳಿ ಇವತ್ತು ನಾನು ಅದೀನಿ. ನಮ್ಮ ಪಕ್ಷ ಶಾಸಕರದಾರೆ, ಪಕ್ಷ ಅಧಿಕಾರದಲ್ಲಿದ್ದಾರೆ, ಒಳ್ಳೆ ಕಾರ್ಯಕರ್ತರಿದ್ದಾರೆ. ಅವರು ಏನು ಇವತ್ತು ಯಾರೋ ಒಬ್ರು ನಮ್ಮ ಮನೆಯೊಳಗೆ ದುಡಿಬೇಕಂದ್ರೆ, ನಾನು ದುಡಿದ್ರೆ ಸಂಜೆಗೆ ನನಗೆ ಸಂಬಳ ಸಿಗ್ತದೆ ಅಂತೇಳಿ ದುಡಿತಾರೆ. ಅದೇ ಥರ ನಮ್ಮ ಕಾರ್ಯಕರ್ತರಿಗೆ ಒಂದು ಆಸೆ ಇದೆ, ನಾವು ಪಕ್ಷಕ್ಕೆ ದುಡಿದ್ರೆ ನಾವು ಏನಾದ್ರು ಮಾಡ್ತಾರೆ ಅಂತೇಳಿ. ನಾನು ಇಷ್ಟ ಅಂತ ಕಾರ್ಯಕರ್ತರಿಗೆ ಅವ್ರಿಗೆ ಏನೋ ಒಂದು ಸ್ಥಾನಮಾನ ಕೊಡಿಸ್ಬೇಕಂತ ನನ್ನ ಆಸೆ ಐತಿ. ಅವರು ನಮ್ಮ ಪಕ್ಷ ಕಟ್ಟಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀನಿ. ಸಕ್ರಿಯವಾಗಿ ರಾಜಕಾರಣದಲ್ಲಿ ತಮ್ಮನ್ನು ತಾವ ತೊಡಗಿಸಿಕೊಂಡು ಜಾತ್ಯತೀತವಾಗಿ ಜನರ ದೇಶದ ಅಭಿವೃದ್ಧಿಗಾಗಿ ಸೇವೆ ಮಾಡುತ್ತಿರುವ ತಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿ ಸದಾ ಮಿಡಿಯುವ ಹೃದಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬಾ ಆತ್ಮೀಯವಾದಂತಹ ಒಂದು ವ್ಯಕ್ತಿತ್ವ, ಜೀವ ಅಂದರೆ ಶ್ರೀಯುತ ಅಲ್ತಾಫ್ ಹುಸೇನ್ ಹಳ್ಳೂರ್ ಇವರು
ಭವಿಷ್ಯದಲ್ಲಿ ಇವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಕ್ಕು ಹೆಚ್ಚಿನ ಜನಸೇವೆ ಇವರಿಂದ ಆಗಲಿ ಅಂತ ಆಶಿಸ್ತಾ, ಇದಾಗಿತ್ತು ಇಂದಿನ ವಿಶೇಷ ನೇರ ಸಂದರ್ಶನ ಶ್ರೀಯುತ ಅಲ್ತಾಫ್ ಹುಸೇನ್ ಹಳ್ಳೂರ್ ಅವರೊಂದಿಗೆ. ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಮುಂದಿನ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.